ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನಮಗೆ ಸ್ವಲ್ಪ ಮಾಡರ್ನ್ ಆಗೂ ಇರಬೇಕು, ಸ್ವಲ್ಪ ಕಂಟೆಂಪ್ರರಿ ಟ್ರೆಡಿಷನಲ್ ಡಿಸೈನ್ ಬೇಕು ಅಂತಂದರೆ ಇಂದಿನ ಇಂಟೀರಿಯರ್ ನಿಮಗೋಸ್ಕರ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ನಮ್ಮ ವಿವಾ ಡಿಸೈನ್ ಅವರು ತುಂಬಾ ವರ್ಕ್ ಮಾಡಿಬಿಟ್ಟು ಒಂದು ಎಲಗೆಂಟ್ ಆಗಿರೋಂಥ ಮನೆನ ತೊಗೊಂಬಂದಿದೆ. ಎಸ್ಪೆಷಲಿ ಟ್ರೆಡಿಷ್ನಲ್ ಆಗಿರೋ ಮನೆ ಯಾರು ಇಷ್ಟಪಡ್ತೀರಾ ಅವ್ರಿಗೋಸ್ಕರನೇ ಈ ಮನೆ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡೋದನ್ನು ಮರಿಬೇಡಿ ವೀಕ್ಷಕರೇ. ಇವಾಗ ನಮ್ಮ ಜೊತೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗ್ರೇಟ್ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮಾಡರ್ನ್ ಹೌಸನ್ನು ತೊಗೊಬಂದಿದ್ದೆ. ಹೌದು ಸರ್. ಸೊ ಈ ಟೈಮ್ ಒಂದು ಒಳ್ಳೆ ಎಲಗೆಂಟ್ ಆಗಿರೋ ಟ್ರೆಡಿಷನಲ್ ಹೌಸನ್ನು ತೊಗೊಬಂದಿದ್ದೀರಾ. ಆ್ಯಂಡ್ ಇಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ದೇವ್ರ ಮನೆ. ಓಕೆ, ನನ್ನ ಕ್ವಶನ್ ಏನಂತಂದ್ರೆ, ಈಸ್ ದಿಸ್ ದ ಪಾರ್ಟ್ ಆಫ್ ಇಂಟೀರಿಯರ್? ಇಲ್ಲ, ಇದು ಪಾರ್ಟ್ ಆಫ್ ಇಂಟೀರಿಯರ್ ಅಲ್ಲ ಸರ್. ಯಾಕಂದ್ರೆ ಇದು ಈ ಮನೆ ಆಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ನಾವೇನೆ. ಸೊ ಅವಾಗ ಅಲ್ಲಿ ಒಂದು ಪ್ಲೇಸ್ ಕೊಟ್ಟಿದ್ವಿ ಪೂಜಾ ಇಲ್ಲಿ ಬರಲಿ ಅಂತ ಹೇಳಿ. ಸೊ ಕಸ್ಟಮರ್ ಕೇಳಿದಾಗ ಏನಂದ್ರೆ, ನಾವು ಇಂಟೀರಿಯರ್ ಸೆಕ್ಷನ್ಗೆ ಬಂದಾಗ ನಾವು ಅದನ್ನು ಪ್ಲಾನ್ ಅಪ್ ಮಾಡೋಣ ಅಂತ ಹೇಳಿದ್ದು. ಸೊ ಇಂಟೀರಿಯರ್ಗೆ ಬಂದಾಗ ಇದು ಸಪ್ರೇಟಾಗಿ ನಾವು ಕೋಟ್ ಕೊಟ್ಟರೆ, ಯಾಕಂದ್ರೆ ಟೋಟಲಿ ಬಂದಿದ್ದು ಫುಲ್ ಸಾಲಿಡ್ ವುಡಲ್ಲೇ ಮಾಡಿರೋದು. ಸೊ ಸಪ್ರೇಟ್ ಕೊಟೇಶನ್ ಕೊಟ್ಟು ಮಾಡಿರೋ ಸರ್. ಸಪ್ರೇಟ್ ಕೊಟೇಶನ್? ಹೌದು. ಅಂದ್ರೆ ಇಂಟೀರಿಯರ್ ಒಂದು ಅಮೌಂಟ್ ಆದ್ರೆ ಇದಕ್ಕೆ ಸಪ್ರೇಟ್ ಅಮೌಂಟ್ ಆಗಿದೆ. ಹಾಗಾದ್ರೆ ಹೇಳಿ, ಇಂಟೀರಿಯರ್ಗೆ ಎಷ್ಟಾಯ್ತು, ಈ ಸೆಕ್ಷನ್ಗೆ ಎಷ್ಟಾಯ್ತು ಸರ್ ಟೋಟಲ್? ಸರ್ ಇಂಟೀರಿಯರ್ ಯೂನಿಟ್ ನಾವು 17 lakhs ಪ್ಲಸ್ GST ಮಾಡಿದ್ವಿ ಸರ್. ಎಂಟೈರ್ಲಿ ಕಸ್ಟಮೈಸೇಷನ್ ಮಾಡಿರೋದು. ಈ ಪರ್ಟಿಕ್ಯುಲರ್ ಯೂನಿಟ್ ಇವಾಗ ಏನು ನೋಡ್ತಾ ಇದ್ದಾರೆ ಅಂದ್ರೆ, ಒಳಗಡೆ ಇರುವಂಥ ಟೈಲಿಂಗ್ ಬಿಟ್ಟು ಜಸ್ಟ್ ಸಾಲಿಡ್ ವುಡ್ ವರ್ಕ್ ಹಂಗೆ ಅವರು 3 lakhs ಖರ್ಚು ಮಾಡಿದ್ದಾರೆ ಸರ್. 3 lakh ಸರ್. ಮಂಟಪ, ಪಿಲ್ಲರು ಅಂಡ್ ಈಚ್ ಅಂಡ್ ಎವ್ರಿ ಕಾರ್ವಿಂಗು, ಆ ಗ್ಲಾಸ್ ಡೋರ್ ವಿತ್ ಟೀಕು, ಸೈಡಲ್ಲೂ ನಿಮ್ಮ ಟೀಕು ವಿತ್ ಗ್ಲಾಸು. ಸೊ ಆ ಥರ ಇದೆ. ನೋಡೋಣ ಇವಾಗ. ಅಲ್ವಾ, 3 ಲಕ್ಷದಲ್ಲಿ ಅದು ಎಂಥ ದೇವ್ರ ಮನೆ ಮಾಡಕ್ ಸಾಧ್ಯ? ನಾವು ನೋಡ್ಲೇಬೇಕು ಡೆಫಿನೆಟ್ಲಿ. ಸೊ ಈ ರೀತಿ ತುಂಬಾ ಆರ್ಡರ್ಸ್ಗಳು ನಿಮ್ಗೆ ಬರ್ತಾ ಇರತ್ತಾ? ಬರ್ತದೆ ಸರ್. ಅಂದ್ರೆ ಪೂಜಾ ಯೂನಿಟ್ ಅಂದ್ರೆ ತುಂಬಾ ಜನ ವಿಡಿಯೋಸ್ ಬರ್ತಾರೆ ಸರ್. ಯಾಕಂದ್ರೆ ನಿಮ್ಗೆ ನೆನಪಿರಂಗೆ ನಾವು ತುಮಕೂರು ಒಂದು ವಿಡಿಯೋ ಮಾಡಿದ್ವಿ ಸರ್, ಪೂಜಾ ಯೂನಿಟ್. ಸೊ ಅದನ್ನ ನೋಡಿ ತುಂಬಾ ಜನ ಕಸ್ಟಮರ್ಸ್ ಅಪ್ರೋಚ್ ಆದ್ರು. ಇವಾಗ ಆ ತರ ಪೂಜೆ ನಾವು ತುಂಬಾ ಕಡೆ ಮಾಡ್ತಾ ಸರ್. ಉತ್ರಳ್ಳಿಲಿ ಮಾಡಿದ್ವಿ, ನೆಕ್ಸ್ಟ್ ಒಂದು ಕನಕಪುರದಲ್ಲಿ ಮಾಡ್ತಾ ಇದ್ವಿ. ಸೊ ಅದೇ ಇವಾಗ ಏನೋ ಕಸ್ಟಮರ್ಸ್ ಹೇಗೆ ಅಂದ್ರೆ, ಪೂಜಾ ಯೂನಿಟ್ ಅಂದ್ರೆ ಓಕೆ ಈ ತರ ಮಾಡೋಣ, ಮಾಡಬಹುದು ವಿಡಿಯೋಸ್ ಅಂತ ಹೇಳಿ ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಇದರಿಂದ ಆಗ್ತಾರೆ. ಸೊ ಇದಕ್ಕೂ ಕೂಡ ನೀವು ಇಷ್ಟ ಪಡಬಹುದು. ಸಪರೇಟ್ ಆಗಿ ರೀಲ್ಸ್ ಕೂಡ ಮಾಡಿದೀವಿ ಇದ್ರ ಬಗ್ಗೆ, ಅದನ್ನು ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಸರ್ ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ತಿಳ್ಕೊಬಹುದಾ? ಎಸ್ ಸರ್. ಸರ್ ನಾವು ಇವತ್ತು ಕೆಂಗೇರಿ ಇದೀವಿ ಸರ್. ಕಸ್ಟಮರ್ ಹೆಸರು ಶಶಿಧರ್ ಸರ್ ಅಂತ. ಶಶಿಧರ್ ಸರ್? ಹೌದು ಸರ್. ಈ ಮನೆ ಅಂತ ಬಂದಾಗ ಏನೇನು ಮಾಡಿದ್ದೀರಾ ಸರ್? ಸರ್ ಎಂಟೈರ್ ಮಾಡಿ ಸರ್ ಟೋಟಲ್ ಸರ್. ಅಂದ್ರೆ ನೀವು ಆಗಲೇ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಮಾಡೋ ಕಾರಣ ಇಂಟೀರಿಯರ್ ಸಪರೇಟ್ ಆಗಿ ವಿಡಿಯೋಸ್ ನಾವು ತಗೊಂಡು ಮಾಡಿರೋದ್ರ ಕಾರಣ ಇಂಟೀರಿಯರ್ಸ್ ಅಲ್ಲಿ ಎಂಟು ಮಾಡಿಕೊಟ್ಟಿದ್ದೀವಿ ನಾವು ಅವರಿಗೆ. ಓಕೆ, ಎಷ್ಟು BHK ಇದು ಸರ್? 4 BHK ಸರ್. 4 BHK 4 ರೂಮ್ಗೂ ಮಾಡಿದ್ದೀರಾ? 4 ರೂಮ್ ಮಾಡಿದ್ದೀವಿ ಸರ್. ಸರ್ ಈ ಮನೆಯಲ್ಲಿ ಹೈಲೈಟ್ ಅಥವಾ ಹೊಸದು ಏನಾದರೂ ಮಾಡಿದೀವಿ ಅಂದ್ರೆ ಏನಿದೆ ಸರ್? ಮೇನ್ ಲೈಟ್ ನಾವು ನೋಡ್ತಿದ್ದಂಗೆ ಮಾತಾಡ್ದಂಗೆ ಪೂಜಾ ಯೂನಿಟ್ ಒಂದು ಮೇನ್ ಹೈಲೈಟ್ ಸರ್. ಅಮೇಜಿಂಗ್. ಆಮೇಲೆ ಇನ್ನೊಂದು ಸರ್, ಇಲ್ಲಿ ಸ್ವಲ್ಪ ವಾರ್ಡ್ರೋಬ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ಅದನ್ನು ನಾವು ಒಂದೊಂದು ನೋಡ್ಕೊಂಡು ಬರೋಣ ಅಲ್ವಾ? ಸೊ ವೀಕ್ಷಕರೇ, ನಿಮಗೂ ಕೂಡ ಅಮೇಜಿಂಗ್ ಆಗಿರುವಂತ ಮನೆ ಬೇಕು, ಬಟ್ ಆದ್ರೆ ನಮಗೆ ಟ್ರೆಡಿಷನಲ್ ಆಗೇ ಇರಬೇಕು, ಕಂಟೆಂಪ್ರರಿ ಡಿಸೈನ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ನೀವು ಚೆಕ್ಔಟ್ ಮಾಡಬಹುದು. ಬನ್ನಿ ಮನೆ ನೋಡ್ಕೊಂಡ್ ಬರೋಣ. ಹೋಗೋಣ ಸರ್. ಹಾಗಾದ್ರೆ ಬನ್ನಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಅಭಿಷೇಕ್ ಸರ್? ಎಸ್ ಸರ್. ಫಸ್ಟ್ ಫೈರ್ ಕೊಟ್ಟಬಿಡೋಣ. ಎಸ್ ಸರ್, ಶೋರ್ಲಿ ಸರ್. ಹೇಳಿ. ಸೊ ಫಾರ್ ಸರ್ ಒಂದು ಯೂನಿಟ್ ಪ್ರೊವೈಡ್ ಮಾಡಿದೀವಿ. ಸೊ ಜಸ್ಟ್ ಮನೆಗೆ ಬಂದಾಗ ಏನಾದ್ರು ಈಸಿ ಆಕ್ಸೆಸಿಬಲ್ ಇರ್ಲಿಕ್ಕೋಸ್ಕರ ಇದೊಂದು ಯೂನಿಟ್ ಕೊಟ್ಟಿದ್ದೀವಿ. ಮೇಜರ್ ಆಗಿ 2 ಡ್ರಾವರ್ ಅಂಡ್ ದೆನ್ ಕೆಳಗಡೆ ಬಂದು ಶಟರ್ ಕೊಟ್ಟಿದ್ದೀವಿ ಸರ್. ಸೊ ಇಲ್ಲಿ ನೋಡಿದಾಗ ನಾವು ಡ್ರಾವರ್ ನ ಹೈಲೈಟ್ ಮಾಡೋಕ್ಕೋಸ್ಕರ ವುಡನ್ ಟೆಕ್ಸ್ಚರ್ಗೆ ಹೋಗಿದ್ದೀವಿ. ಅದು ಇನ್ನೊಂದು ಹೈಲೈಟ್ ಮಾಡಿ ಬ್ಲಾಕ್ ಕಲರ್ ನಾಬ್ಸ್ ಹೋಗಿದ್ದೀವಿ. ಇದು ಪ್ಲೇನ್ ಶಟರ್ ಇತ್ತು. ಸೊ ಕಸ್ಟಮರ್ ಸ್ವಲ್ಪ ತುಂಬಾ ಪ್ಲೇನ್ ಇದೆಯಲ್ಲ ಅಭಿಷೇಕ್ ಅಂತ ಹೇಳಿದಾಗ ಏನ್ ಮಾಡಿದ್ವಿ, ಜಸ್ಟ್ ಒಂದು ಗ್ರೂ ಪ್ಯಾಟರ್ನ್ ರನ್ ಮಾಡಿದೀವಿ. ಆ ಗ್ರೂಗೆ ಪೇಂಟ್ ಹಾಕಿದೀವಿ. ಸೊ ಈ ತರ ನಾವು ಮಾಡಿ ಒಂದು ಹೈಲೈಟ್ ಕೊಟ್ಟಿದ್ದೀವಿ ಅದಕ್ಕೆ. ಹಿಂಭಾಗ ಬಂದಾಗ ಬ್ಯಾಕ್ ಡ್ರಾಪ್ ಅಲ್ಲಿ ವಾಲ್ ಪೇಪರ್ ಹೋಗಿದ್ದೀವಿ ಸರ್. ಸೊ ಸಟಲ್ ಫೀಲಿಂಗ್ ಇಲ್ಲ ಅಂತ ಹೇಳಿ ವಾಲ್ ಪೇಪರ್ ಕೊಟ್ಟಿದ್ದೀವಿ. ಫುಲ್ ಗ್ರೇ ಶೇಡ್ ಹೋಗಿದ್ದೀವಿ ಅದು ಮೇಜರ್ ಆಗಿ. ಅಂಡ್ ಇದ್ರ ಜೊತೆಗೆ ಟಾಪ್ ಅಲ್ಲಿ ನೋಡಿದಾಗ ನಾವು PC ಸಿಲಿನ ತಗೊಂಡೋಗಿದ್ದೀವಿ ಸರ್. ಮೇಲ್ಗಡೆ ಸರ್ PC ಏನಕ್ಕೆ ತಗೊಂಡೋದ್ರೆ, ಎಕ್ಸ್ಟರ್ನಲ್ ಅಲ್ಲೂ ನಾವು PC ತರ್ತಾ ಇದ್ವಿ. ಸೊ ಆ ಎಫೆಕ್ಟ್ ಹಂಗೆ ಮನೆಯೊಡ ಬಂದಾಗ ಸ್ವಲ್ಪ ಫೈರ್ ಏರಿಯಾ ಇರಲಿ ಅಂತ ಹೇಳಿ ಆ ಓಪನ್ ಫೈರ್ ಏನ್ ಬರುತ್ತೆ ಆ ಸ್ಪೇಸ್ ಪರ್ಟಿಕ್ಯುಲರ್ ಒಂದು 3 feet ಮಾತ್ರ ನಾವು ಅದನ್ನ ತಗೊಂಡೋಗಿದ್ದೀವಿ ಸರ್. ಸರ್ ಯಾರಾದ್ರೂ ಸೋಫಿಟ್ ಬೇಕು ಅಂದ್ರೆ ಹಾಕೊಡ್ತೀರಾ? ಹಾ, ಸೋಫಿಟ್ ಹಾಕೊಡ್ತೀವಿ ಸರ್. ಸೋಫಿಟ್ ವೋಕ್ಸ್ ಎಲ್ಲ ಬರ್ತಾ ಇದೆ. ಎಸ್ ಸರ್, ಅದನ್ನು ಪ್ಲಾಸ್ಮಾ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಎಸ್ ಸರ್. ಓಕೆ ಸರ್, ಈಗ ಹಾಲ್ಗೆ ಬಂದ್ಬಿಡೋಣ. ಫಸ್ಟ್ ಇದು ಹೇಳ್ಬಿಡಿ ಸರ್, ಫಾಲ್ ಸೀಲಿಂಗ್. ಸೊ ಫಾಲ್ ಸೀಲಿಂಗ್ ನಾವು ಏನು PVC ಲೆವೆಲ್ ತೊಗೊಂಡಿದ್ವಿ, ಆ 6 inches ಅದೇ ಲೆವೆಲ್ಗೆ POP ತೊಗೊಂಡೋಗಿದ್ವಿ ಸರ್. ಇದು ನೀವು ಹಾಲ್ ನೋಡಿದಾಗ ಮೇಜರ್ ಲೆಂತ್ ಜಾಸ್ತಿ, ವಿಡ್ತ್ ಕಂಪೇರ್ ಮಾಡಿದ್ರೆ ಲೆಂತ್ ತುಂಬಾ ಇದೆ. ಕರೆಕ್ಟ್. ಅದಕ್ಕೋಸ್ಕರ ಪೆರಿಫರಲ್ ಹೋದಾಗ ಏನಾಗುತ್ತೆ, ತುಂಬಾ ಚೆನ್ನಾಗಿ ವಾಲ್ಯೂಮ್ ಕಾಣುತ್ತೆ ಅಂತ ಹೇಳಿ ಎಂಟೈರ್ಲಿ 2 ಕಡೆ ಫುಲ್ ನಾವು ಪೆರಿಫರಲ್ ರನ್ ಮಾಡ್ಕೊಂಡು ಹೋಗಿದ್ವಿ ಸರ್. ವಿತ್ ದಟ್ ಅದು ನಾವು ಕರ್ವ್ ಕೊಟ್ಟಿದ್ದೀವಿ. ಇಲ್ಲಿ 2 ತರ ಲೈಟ್ ಹೋಗಿದ್ವಿ ಸರ್. ಒಂದು ಬಂದು ಪ್ಯಾನಲೈಟ್ಸ್ಗೂ ಫೋಕಸ್ ಮಾಡಿದೀವಿ, ಜೊತೆಗೆ ಪ್ರೊಫೈಲ್ ಲೈಟ್ ಫುಲ್ ಆಗಿ ರನ್ ಮಾಡ್ಕೊಂಡಿದ್ದೀವಿ. ಮೇಡ್ ಟ್ರೂ ಸೀಲಿಂಗ್ ಹೈಲೈಟ್ ಆಗೋಕ್ಕೋಸ್ಕರ ಏನು ಮಾಡಿದ್ರು, ಕ್ವಾಲಿಟಿ ಕೊಟ್ಟಿವಿ ಸರ್. ಸೊ ಈ ತರ 3 ಲೈಟ್ ಕೊಟ್ಟು ಹೈಲೈಟ್ ಮಾಡಿದ್ವಿ. 3 ಆಪ್ಷನ್ ಕೊಟ್ಟಿದ್ದೀವಿ. ಓಕೆ. ಅಂಡ್ ಇಲ್ಲಿ ಫರ್ನಿಚರ್ ಲೇಔಟ್ಸ್ ಇರಬಹುದು, ಕರ್ಟನ್ಸ್, ಎವ್ರಿಥಿಂಗ್ ನಿಮ್ಮಿಂದನೇ ರೆಕಮೆಂಡ್ ಆಗಿದೆ. ಕರ್ಟನ್ಸ್ ಎಲ್ಲ ಪ್ರತಿ ನಾವೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು. ಆಕ್ಚುಲಿ ಸೋಫಾನು ಆರ್ಡರ್ ಮಾಡಿದ್ವಿ, ಬಟ್ ಈ ಸೋಫಾ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆ ತಂದಿರೋದೆ. ನಾವು ಆಲ್ರೆಡಿ ಸೋಫಾದ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಸೋಫಾ ಬರಬೇಕು. ಸೊ ಬಂದಾಗ ಅದನ್ನು ನಮ್ಮ ಟಿವಿ ಯೂನಿಟ್ ಮ್ಯಾಚ್ ಮಾಡಿ ಕೊಟ್ಟಿದ್ವಿ ಸರ್ ಇಲ್ಲಿ. ಸೂಪರ್ ನೈಸ್. ಫಸ್ಟ್ ಟಿವಿ ಯೂನಿಟ್ ಎಕ್ಸ್ಪ್ಲೈನ್ ಮಾಡಿ ನಮಗೆ. ಸೊ ಇದು ನೋಡ್ಬೋದು ಸರ್, ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಜಸ್ಟ್ ಇಲ್ಲಿ ಮಾತ್ರ
ವಾಲ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಓಪನ್ ಸ್ಪೇಸ್ ಇತ್ತು. ಸೊ ಈ ಓಪನ್ ಸ್ಪೇಸ್ ಕಿಚನ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಮಾಡಿದ್ವಿ, ಪಾರ್ಟಿಷನ್ ಪ್ಲಾನ್ ಮಾಡ್ಕೊಂಡ್ವಿ. ಪಾರ್ಟಿಷನ್ ಜೊತೆಗೆ ಈ ತರ ಎರಡು ಏನಾದ್ರು ಆರ್ಟಿಫ್ಯಾಕ್ಟ್ ಪ್ಲಾಂಟ್ಸ್ ಪ್ಲೇಸ್ ಮಾಡೋಕ್ಕೋಸ್ಕರ ಇರಲಿ ಅಂತ ಪ್ಲಾನ್ ಮಾಡಿದ್ವಿ ಸರ್. ಸೊ ಈ ಪರ್ಟಿಕ್ಯುಲರ್ ಪೋರ್ಷನ್ ನಾವು ಇದೇನು ನೋಡ್ತಾ ಇದ್ದೀವಿ, ಇದು ಎಂಟೈರ್ಲಿ ಆನ್ ಸೈಟ್ ಮಾಡಿರೋ ವರ್ಕ್ ಸರ್. ಇದು ಫ್ಯಾಕ್ಟರಿ ಮೇಡ್ ಅಲ್ಲ, ಎಂಟೈರ್ಲಿ ಆನ್ ಸೈಟ್ ವರ್ಕ್ ಇದನ್ನ ಮಾಡ್ಕೊಂಡು ಮ್ಯಾನ್ಯುವಲ್ ವರ್ಕ್ ಸರ್, ಮ್ಯಾನ್ಯುವಲ್ ವರ್ಕ್ ಮಾಡ್ಕೊಂಡು ಅಂಡ್ ದೆನ್ ಬಂದು ನಮ್ದು ಟಿವೆಂಟ್ ಸ್ಟಾರ್ಟ್ ಆಯ್ತು ಸರ್. ಸೊ ಇದು ಟ್ರೆಡಿಷನಲ್ ಕಾನ್ಸೆಪ್ಟ್ ಇರೋ ಕಾರಣ ಜಾಸ್ತಿ ವುಡ್ ಮತ್ತೆ ಸ್ಟೋನ್ ಹೋಗಿದ್ದೀವಿ. ಸೊ ನೋಡಿದಾಗ ಇಲ್ಲಿ ನಾವು ವುಡನ್ ರಾಫ್ಟರ್ಸ್ ಪ್ಲಾನ್ ಮಾಡಿದ್ದೀವಿ, ಹಿಂಭಾಗ ಬಂದಾಗ ಆ ಸ್ಟೋನ್. ಸೊ ಸ್ವಲ್ಪ ಅರ್ಧಿ ಮೆಟೀರಿಯಲ್ಸ್ ತರ ಇರಲಿ ಎಫೆಕ್ಟ್ ಅಂತ ಹೇಳಿ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದನ್ನ ಚಾರ್ಕೋಲ್ ಅನ್ಕೊಂಡೆ ಸರ್ ಆಕ್ಚುಲಿ. ಇಲ್ಲ ಸರ್, PVC ಇದನ್ನ ಹಾಕೊಂಡಿದ್ದೀವಿ ಸರ್. PVC ಹಾಕೊಂಡಿದ್ದೀವಿ ಸರ್. ಪ್ಲಸ್ ಅದೇ ತರ ನಾವು ಫಾಯರ್ ಅಲ್ಲಿ ಏನು ನೋಡಿದ್ವಿ ವಾಲ್ ಪೇಪರ್, ಅದನ್ನ ಇಲ್ಲಿ ರೆಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ ಸರ್. ಸೇಮ್ ವಾಲ್ ಪೇಪರ್ ಇಲ್ಲಿ ತಗೊಂಡಿದ್ದೀವಿ, ಅದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಇದರ ಹಿಂಭಾಗ ಕೋಲೆಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ಇಲ್ಲಿಗೆ ಬಂದಾಗ ಡ್ರಾವರ್ಸ್, ಓಪನ್ ಯೂನಿಟ್ ಮತ್ತೆ ಶಟರ್ ಮೂರನ್ನು ಪ್ಲಾನ್ ಮಾಡಿದ್ದೀವಿ. ಸೊ ಬೇಸಿಕಲಿ ಇಲ್ಲಿ ಓಪನ್ ಯೂನಿಟ್ ಕೊಟ್ಟಿದ್ದೀವಿ, ಅದ್ರ ಕಡೆ ಡ್ರಾವರ್ ಬರುತ್ತೆ. ಅಂಡ್ ಎರಡು ಸೈಡ್ಸ್ ಲೆಫ್ಟ್ ಅಂಡ್ ರೈಟ್ ಏನು ತಗೊಂಡಿದ್ದೀವಿ, ಇಲ್ಲಿ ಬಂದು ನಿಮಗೆ 2 ಶಟರ್ ಬರುತ್ತೆ ಸರ್. 2 ಶಟರ್ ವಿತ್ ನಿಮ್ಗೆ ಒಂದು ಒಳ್ಳೆ ಲೆಡ್ಜ್ ಕೊಟ್ಟಿದ್ದೀವಿ. ಸೊ ಈ ತರ ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ ಪ್ಲಾನ್ ಮಾಡಿದ್ವಿ ಸರ್. ಇದು ಎಂಟೈರ್ಲಿ ವೆರಿ ನೈಸ್, ತುಂಬಾ ಚೆನ್ನಾಗಿದೆ ಸರ್. ಇದು ಸೂಪರ್ ನೈಸ್. ಈ ವಾಲ್ಗೆ ಏನು ತಗೊಂಡಿಲ್ಲ ಇಲ್ಲ ಸರ್. ಇಲ್ಲಿ ಬೇಸಿಕಲಿ 2 ವಿಂಡೋ ಏನು ಪ್ರೊವೈಡ್ ಮಾಡಿದ್ವಿ ವೆಂಟಿಲೇಷನ್ಗೋಸ್ಕರ, ಅದಕ್ಕೊಂದು ಒಳ್ಳೆ ಕಟನ್ ಸೆಲೆಕ್ಟ್ ಮಾಡಿ ಹಾಕೊಂಡಿದ್ವಿ ಸರ್ ಇಲ್ಲಿ. ಓಕೆ ಓಕೆ ಸರ್, ಇವಾಗ ಎಲಿಫೆಂಟ್ ಇನ್ ದ ರೂಮ್ ಮೇನ್. ಸೊ ಇದನ್ನ ಹೇಳಿ ಏನೇನು ಮಾಡಿದ್ದೀರಾ, ನೀಟ್ ಎಕ್ಸ್ಪ್ಲನೇಷನ್. ಸೊ ಬೇಸಿಕಲಿ ನಾವು ಆಚೆ ನೋಡಿದಾಗ ಸರ್ ಫಸ್ಟ್ 2 ಪಿಲ್ಲರ್ನ ಫೋಕಸ್ ಮಾಡಿದ್ವಿ ಸರ್. ಓಕೆ. ಈ ಪಿಲ್ಲರ್ನು ಕಸ್ಟಮರ್ ಅವರ ತಂದೆ ನನಗೆ ಇದೇ ತರನ ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಹಾಕೊಂಡಿರೋದು. ಸೊ ಇದು ಎಂಟೈರ್ಲಿ ಕಾರ್ವಿಂಗ್ ಅಲ್ಲಿ ತೊಗೊಂಡೋಗಿದ್ದೀವಿ. ಸೊ ಮೇಡೆ ಎಲಿಫೆಂಟ್ಸ್ ಬರುತ್ತೆ, ಹಾಗೆ ಒಂದು ಪಿಲ್ಲರ್ ವಿತ್ ಲೋಟಸ್ ಹಂಗೆ ಡ್ರಾಪ್ ಆಗುತ್ತೆ ಸರ್ ಇದು. ಸೊ ಇದು ಒಂದು ಸೆಕ್ಷನ್ ಆಗಿರೋ, ಅದ್ರ ಜೊತೆಗೆ ಹಿಂಭಾಗನೇ ಒಂದು ವಾಸ್ಕಲ್ ರನ್ ಆಗಿ, ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಭಾವಳಿ ತರ ರನ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಚೈನು ವಿತ್ ಲೋಟಸ್ ಅಂತ ಹೇಳ್ತೀವಿ ಸರ್, ಆ ಒಂದು ಪ್ಯಾಟರ್ನ್ ಇಲ್ಲಿ ರನ್ ಮಾಡ್ಕೊಂಡಿದ್ದೀವಿ. ಸೊ ಎರಡು ಕಡೆ ಆ ಒಂದು ಸಿಮಿಟ್ರಿ ತಗೊಂಡು ನೆಕ್ಸ್ಟ್ ಇದೇನು ಡೋರ್ ಬರ್ತಿದೆ ಅದಕ್ಕೂ ಟೀಕ್ ಫ್ರೇಮೇ ಬರುತ್ತೆ ಸರ್. ಅಂಡ್ ದೆನ್ ಇದನ್ನೇನು ಸಿ ಶೇಪ್ ಇದೆ ಟೀಕೆ ತಗೊಂಡಿದ್ದೀವಿ. ಬಟ್ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಾವು ಗ್ಲಾಸ್ ಹೋಗಿದ್ದೀವಿ. ಅಗೇನ್ ಗ್ಲಾಸ್ ಹೋದಾಗ ನಾವು ಈ ತರ ಡಿಸೈನರ್ ಗ್ಲಾಸ್ ವಿತ್ ಸ್ವಲ್ಪ ಫ್ರಾಸ್ಟಿನೆಸ್ ಕೊಟ್ಟಿದ್ದೀವಿ. ಇನ್ನೊಂದು ಬಂದು ನೀವು ನೋಡ್ಬೇಕಾದ್ರೆ ಮೇನ್ ಹ್ಯಾಂಡಲ್ಸ್ ಸರ್. ಹ್ಯಾಂಡಲ್ಸ್ ನಾವು ಏನ್ ಮಾಡಿದೀವಿ, ಗ್ಲಾಸ್ ಹೋಗಿದ್ದೀವಿ, ಬಟ್ ಇದು ಟಿಂಟೆಡ್ ಬರುತ್ತೆ ಶೇಡ್. ಇದು ಮಾತ್ರ ಟಿಂಟೆಡ್, ಇದು ಮಾತ್ರ ಟಿಂಟೆಡ್. ಅಂಡ್ ಇದು ಎಂಟೈರ್ಲಿ ಏನು ಗ್ಲಾಸ್ ವರ್ಕ್ ಆಗಿದೆ, ಇದು ಟೋಟಲಿ ಟಫ್ ಅಂಡ್ ಗ್ಲಾಸ್ ಇರುತ್ತೆ ಸರ್. ಓಕೆ. ಸೊ ಡೋರ್ ಪೂರ್ತಿ ಟಫ್ ಅಂಡ್ ಕೊಟ್ಟಿದ್ದೀವಿ ಸರ್. ಅಂಡ್ ಹಿಂಭಾಗ ಅದನ್ನ ಪ್ಲೇಸ್ ಮಾಡೋಕ್ಕೋಸ್ಕರ ಮ್ಯಾಗ್ನೆಟು ಪ್ರೊವೈಡ್ ಮಾಡಿದ್ದೀವಿ. ಇಂಟರ್ನಲ್ ಅಂತ ಬಂದಾಗ ಸರ್ ಮೇನ್ ಆಗಿ ಡ್ರಾವರ್ಸ್ ಹೋಗಿದ್ವಿ, ಅದು ಓಪನ್ ಯೂನಿಟ್ ಹೋಗಿಲ್ಲ, ಶಟರ್ಗೆ ಹೋಗಿಲ್ಲ. ಮೇನ್ ಆಗಿ 4 ಡ್ರಾವರ್ ಪ್ರೊವೈಡ್ ಮಾಡಿದ್ದೀವಿ, 2 ಸ್ಟೆಪ್ ಬರುತ್ತೆ. ಅಂಡ್ ಹಿಂಭಾಗನು ಸೇಮ್ ಏನು ನಾವು ಫ್ಲೋರಿಂಗ್ ಅಲ್ಲಿ ಹಾಕೊಂಡಿದ್ದೀವಿ ಮೆಟೀರಿಯಲ್, ಆ ಸೇಮ್ ಮೆಟೀರಿಯಲ್ ಹಿಂಭಾಗನು ಬಂದಿದೆ ಸರ್. ಓಕೆ ಓಕೆ. ಟಾಪ್ ಬಂದಾಗ ನೀವು ನೋಡಬಹುದು, ಅದನ್ನು ಸಾಲಿಡ್ ವುಡ್ ಎಲ್ಲ ಪ್ಲಾನ್ ಮಾಡಿ ಅಂಡ್ ಗ್ಲಾಸ್ ಕೊಟ್ಟಿದ್ದೀವಿ. ಅದಕ್ಕೂ ಪ್ರಾಫಿಟ್ ರೇಟ್ಸ್ ಅನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ 5 ರೈಟ್ಸ್ ಲೆಫ್ಟ್ ಅಂಡ್ ರೈಟ್ ಏನ್ ನೋಡ್ತಾ ಇದ್ದೀರಾ, ಅದಕ್ಕೂ ನಾವು ಫ್ರೇಮಿಂಗ್ ಮಾಡಿ ಟೀಕ್ ಅಲ್ಲೇ ಮತ್ತೆ ಅಲ್ಲಿ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ ಓಕೆ. ಸೊ ಈ ತರ ಇದು ಎಂಟೈರ್ಲಿ ವಿತ್ ಗ್ಲಾಸ್ ಅಂಡ್ ಟೀಕ್ ಎಲ್ಲ ಫುಲ್ ಆಗಿ ತಗೊಂಡೋಗಿಲ್ಲ ಸರ್. ಸೈಜ್ ತಿಳ್ಕೊಬೋದಾ ಇದು ಮನೆ? ಎಸ್ ಸರ್. ಸೊ ಈ ಪೂಜೆಂಟ್ ವಿಡ್ತ್ ನೀವು ತಗೊಂಡ್ರೆ ಸರ್ 4 ಬರುತ್ತೆ, ಡೆಪ್ತ್ ತೊಗೊಂಡ್ರೆ 6. ಸೊ 6x4 ನಾವಿಂದ ಪ್ಲಾನ್ ಮಾಡ್ಕೊಂಡ್ರೆ 6x4 ಎಕ್ಸಾಕ್ಟ್ಲಿ ಸರ್. ಓಕೆ. ಅಂಡ್ ಇದಕ್ಕೆ ಎಂಟೈರ್ ಪ್ರಭಾವಳಿ ಕೂಡ ನೀವೇ ಕ್ರಿಯೇಟ್ ಮಾಡಿರೋದು? ಎಂಟೈರ್ಲಿ ಸರ್, ಈಚ್ ಅಂಡ್ ಎವ್ರಿಥಿಂಗ್ ಯಾವ ತರ ಬೇಕು ಕಸ್ಟಮರ್ ಅಂತ ಹೇಳಿ ಅದ್ರ ಪ್ರಕಾರವಾಗಿ ನಾವಿಂದ ಕಾರ್ವಿಂಗ್ ಮಾಡಿಸಿ ಮಾಡಿರೋದು ಸರ್ ಇಲ್ಲಿ. ನಾವು ಪರ್ಟಿಕ್ಯುಲರ್ ವುಡ್ ಕೇಳ್ತೀವಿ ಅನ್ಕೊಳ್ಳಿ, ಹೌದು ಸರ್, ಹುಣಸು ಟೇಕೆ ಬೇಕು, ಬರ್ಮಾ ಬಾರ್ಡ್ರೇ ಬೇಕು, ಅವೆಲ್ಲ ನಿಮ್ಮ ಹತ್ರ ಪ್ರೊಕ್ಯೂರ್ ಮಾಡಕ್ಕಾಗತ್ತೆ ಸರ್. ಅಂದ್ರೆ ಹುಣಸುಟ್ಟುಕಲ್ಲ ಕೆಲವೊಂದು ಮುಂಚೆನೆ ಹೇಳಿದಾಗ ನಾವು ಮತ್ತೆ ಅಲ್ಲಿ ಮಾತಾಡಿ ತರಿಸಬೇಕಾಗತ್ತೆ. ಅದೇ ಬರ್ಮಾಟಿಕ್ ಅಂದ್ರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ರೆಡಿ ಅವೈಲೇಬಲ್ ಇರುತ್ತೆ, ನಾವು ತಂದು ಕೊಡಬಹುದು ಸರ್. ಟೈಮ್ ತಗೊಳುತ್ತೆ ಎಕ್ಸಾಕ್ಟ್ಲಿ. ಇಲ್ಲಿ ಸೈಡ್ ಅಲ್ಲಿ ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ. ಸೊ ಈ ತರ ಒಂಥರ ಕ್ರಿಸ್ಕ್ರಾಸ್ ಮಿರರ್ ಅಂತ ಹೇಳ್ಬೋದಲ್ವಾ ಸರ್ ಇದು? ಹೌದು ಸರ್. ಆ ಡೈಮಂಡ್ ಶೇಪ್ಸ್ ಎಲ್ಲ ಅದನ್ನು ತಗೊಂಡು ಅದು ಫ್ರಾಸ್ಟಿ ಪ್ಲಸ್ ಕ್ಲಿಯರ್ ಅದೇ ತರ ಪ್ಯಾಟರ್ನ್ ಬರ್ಬೇಕಂತ ಹೇಳಿ ಅಚೀವ್ ಮಾಡಿರೋ ಸರ್. ಆ ತರ ಮಾಡಿರುವಂತ. ಎಕ್ಸಾಕ್ಟ್ಲಿ. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿಂದ ಕಿಚನ್ಗೆ ಹೋಗ್ಬಿಡೋಣ. ಶೋರ್ ಸರ್. ಕಿಚನ್ ಹಿಂಗೂ ಹೋಗ್ಬೋದು, ಹಿಂಗೂ. ಎಕ್ಸಾಕ್ಟ್ಲಿ ಸರ್, 2 ಕಡೆಯಿಂದನೂ ವೇ ಮಾಡ್ಕೊಂಡು ಡ್ಯೂಯಲ್ ಎಂಟ್ರಿ. ಎಸ್ ಸರ್. ಓಕೆ. ಸೊ ಈ ಡೈನಿಂಗ್ ಏರಿಯಾದಿಂದನೇ ಹೊರಟೋಗ್ಬಿಡೋಣ. ಎಸ್ ಸರ್. ಸೊ ಇಲ್ಲಿ ಬಂದಾಗ ಸರ್ ಲಿಫ್ಟ್ ಜೊತೆಗೆ ಒಂದು ಡೈನಿಂಗ್ ಏರಿಯಾ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಸೊ ಡೈನಿಂಗ್ ಅಂತ ಬಂದ್ಮೇಲೆ ಅದಕ್ಕೊಂದು ಕ್ರಾಕರಿ ಯೂನಿಟ್ ಟಾಯ್ಲೆಟ್ ಕೊಟ್ಟರೆ ಅಂದ್ರೆ ಪ್ರಾಕ್ಟಿಕಲ್ ಯೂಸ್ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ವಿ. ಸೊ ಬೇಸಿಕಲಿ ಇಲ್ಲಿ ಟಾಯ್ಲೆಟ್ ಕೊಟ್ಟಿವಿ ಸರ್. ಇವಾಗ ಸದ್ಯಕ್ಕೆ ಮೈಕ್ರೋವೇವ್ ಇದೆ, ಈ ಸ್ಪೇಸ್ ನ ನೀವು ಬಂದು OTGಗೂ ಯೂಸ್ ಮಾಡಬಹುದು. ಟಾಪ್ ಅಂಡ್ ಬಾಟಮ್ ಅಲ್ಲಿ ಜಸ್ಟ್ ಶಟರ್ ಕೊಟ್ಟಿವಿ ಸರ್. ಜಸ್ಟ್ ಶಟರ್ ಒಳಗಡೆ ಬಂದು ಒಂದು ಲೆಡ್ಜ್ ಅದಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಬಂದಾಗ ಸರ್ ಬಾಟಮ್ ಯೂನಿಟ್ ಬಂದ್ಬಿಟ್ಟು ಅದನ್ನು ವಿತ್ 2 ಶಟರ್ ಕೊಟ್ಟಿದ್ದೀವಿ, ವಿತ್ ಒಳಗೊಂದು ಶೆಲ್ಫ್ ಬರುತ್ತೆ. ಈ ಟಾಪ್ ಮತ್ತು ಗ್ರಾನೈಟ್ ಹೋಗಿದ್ದೀವಿ ಸರ್. ಸೊ ಗ್ರಾನೈಟ್ ಟಾಪ್ ತೊಗೊಂಡಿದ್ದೀವಿ. ಅಂಡ್ ವಾಲ್ ಯೂನಿಟ್ ಅಲ್ಲಿ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಸೊ ದಟ್ ನೀವು ಏನಾದ್ರು ಒಂದು ಪ್ಲೇಸ್ ಮಾಡ್ತಾರೆ ಕಾಣಬೇಕು ಅಂತ ಹೇಳಿ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ. ಆ ಥರ ಕೊಟ್ಟಾಗ ಇಂಟರ್ನಲ್ ಏನು ಬರುತ್ತೆ ಲ್ಯಾಮಿನೇಟ್, ಅದನ್ನು ನಾವು ಸೇಮ್ ಎಕ್ಸ್ಟರ್ನಲ್ ಏನು ಕೊಟ್ಟಿರ್ತೀವಿ ಇಂಟರ್ನಲ್ಗೂ ಸೇಮ್ ಅದೇ ಬರುತ್ತೆ. ಯೂಶಲಿ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಆಗ್ತಿರಲ್ವಾ? ಸೊ ಕ್ಲಿಯರ್ ಬಂದಾಗ ಅದೇ ಸೇಮ್ ಇದನ್ನ ಕೊಟ್ಟಿರ್ತೀವಿ. ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಯೂಶಲಿ ಕಾರ್ಡ್ಸ್ ತಗೊಂತಾರೆ. ಹೌದು ಸರ್. ಇವರು ಗ್ರಾನೈಟ್ ಹೋಗಿದ್ದಾರೆ. ಗ್ರಾನೈಟ್ಗೆ ಹೋಗಿದ್ದೀವಿ ಸರ್. ಕಿಚನ್ ಸೈಜ್ ಹೇಳಿ ಸರ್ ಫಸ್ಟ್. ಕಿಚನ್ ನೀವು ತೊಗೊಂಡಾಗ ಈ ವಿಡ್ತ್ ಬಂದು ನಿಮ್ಗೆ ಆಲ್ಮೋಸ್ಟ್ 8 ಫೀಟ್ ಬರುತ್ತೆ, ಅದು 8 ಫೀಟ್. ಸೊ 8x8 ಒಂದು ಸ್ಕ್ವೇರ್ ಕಿಚನ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ಕ್ವೇರ್ ಕಿಚನ್ ಸರ್. ಸೊ ಯು ಕಿಚನ್, ಸಿ ಕಿಚನ್ ಆ ಥರ ಹೇಳ್ಬೋದು ಅಲ್ವಾ ಸರ್? ಎಕ್ಸಾಕ್ಟ್ಲಿ. ಇದು ಯು ಕಿಚನ್ ಬರುತ್ತೆ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ ಅದರಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಅಕ್ರಲಿಕ್ ಅಲ್ವಾ ಸರ್? ಅಕ್ರಲಿಕ್ ಸರ್, ಎಂಟೈರ್ಲಿ ಅಕ್ರಲಿಕ್. ಸೊ ವಾಲು ಮತ್ತೆ ಬೇಸ್ ಯೂನಿಟ್ ಒಂದೇ ಕಾರ್ ಹೋಗಿದ್ದೀವಿ.
ಟಾಪಲ್ಲಿ ಏನು ಲಾಫ್ಟ್ ಬರುತ್ತೆ, ಲಾಫ್ಟ್ ಬಂದು ಲ್ಯಾಮಿನೇಟ್ ಹೋಗಿರೋದು, ಅದು ಬಂದು ಲೈಟರ್ ಶೇಡ್ ಹೋಯ್ತು, ವೈಟಲ್ಲಿ ಹೋಗಿದ್ದೀವಿ. ಇದು ಲ್ಯಾಮಿನೇಟ್ ಸರ್, ಹೌದು. ಸೊ ಲಾಫ್ಟ್ಗೆ ಏನು ಅಕ್ರೆಲಿಕ್ ಅಷ್ಟು ಯೂಸ್ ಆಗಲ್ಲ ಅಂತ ಹೇಳಿ ಅಲ್ಲಿ ನಾವು ಇದನ್ನೇ ಕೊಟ್ಟಿದ್ದೀವಿ ಸರ್. ಬಟ್ ಕಮಿಂಗ್ ಇನ್ ಟು ದ ವಾಲ್ ಯೂನಿಟ್ ಆ್ಯಂಡ್ ಬೇಸ್ ಯೂನಿಟ್ ಅಕ್ರೆಲಿಕ್ ಹೋಗಿದ್ದೀವಿ ಸರ್. ವಾಲ್ ಯೂನಿಟ್ ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸರ್. ಸಿಂಕ್ ಅಬೌವ್ ಏನು ಬರುತ್ತಲ್ಲ, ನಾವು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇದು ಅಂಡರ್ ಮೌಂಟ್ ಆರೋ ಬಂದಿರೋ ಕಾರಣ ಇದೊಂದು ಸ್ಟೋರೇಜ್ ಸ್ಪೇಸ್ ಯೂಸ್ ಆಯಿತು. ಅದ್ರ ಜೊತೆಗೆ ಅಗೇನ್ ಡಿಸೈನ್ ಬ್ರೇಕ್ ಮಾಡೋಕ್ಕೋಸ್ಕರ ಒಂದು ಅಲ್ಯೂಮಿನಿಯಂ ಶಟರ್ನ ಪ್ಲಾನ್ ಮಾಡಿದ್ವಿ. ಇದು ಕ್ಲಿಯರ್ ಗ್ಲಾಸ್, ಸೇಮ್ ಅದೇ ಸಿಮೆಟ್ರಿ ಫಾಲೋ ಅಪ್ ಆಗಿ ಇಲ್ಲಿ ಅಗೇನ್ ಅದನ್ನೇ ಪ್ರೊವೈಡ್ ಮಾಡಿದ್ದೀವಿ ಸರ್. ಜಸ್ಟ್ ಕ್ಲಿಯರ್ ಗ್ಲಾಸ್ ವಿತ್ ಬಟ್ ಇಲ್ಲಿ ಸ್ಪೈಸಸ್ ಎಲ್ಲ ಪ್ಲಾನ್ ಮಾಡಿ ಇಲ್ಲಿ ಕೊಟ್ಟಿದ್ದೀವಿ. ಅಂಡ್ ಎಂಟೈರ್ಲಿ ಬಾಟಮ್ ಅಲ್ಲಿ ಪ್ರೊಫೈಲ್ ಲೆಟರ್ ರನ್ ಮಾಡಿದ್ದೀವಿ ಸರ್. ಅಂಡ್ ಇಲ್ಲಿ ಬಂದಾಗ ಡಿಸೈನ್ ಆ್ಯಂಡ್ ಟೈಲ್ನು ಸೆಲೆಕ್ಟ್ ಮಾಡ್ಕೊಟ್ಟಿದ್ದೀವಿ. ಸೊ ದಟ್ ಈ ಒಂದು ಪರ್ಟಿಕ್ಯುಲರ್ ಬ್ಲೂ ಸೆಕ್ಷನ್ ಏನು ಕೊಟ್ಟಿದ್ದೀವಿ, ಬ್ಲೂ ಆ್ಯಂಡ್ ವೈಟ್, ಇದು ಆಚೆರ ಪ್ಯಾಟರ್ನ್ ಮ್ಯಾಚ್ ಆಗಲಿ ಅಂತ. ಸೇಮ್ ಬ್ಲೂ ಶೇಡ್ ಅಕ್ರಿಲಿಕ್ ಮತ್ತು ವೈಟ್ ಶೇಡ್ ಲಾಫ್ಟ್ ಅದೆರಡಕ್ಕೂ ಮ್ಯಾಚ್ ಆಗುತ್ತೆ ಜಾಮೆಟ್ರಿಕ್ ಪ್ಯಾಟರ್ನ್ ತಗೊಂಡು ಹೋಗಿದ್ದೀವಿ ಸರ್. ಓಕೆ, ಅಂದ್ರೆ ಈ ಟ್ಯಾರೋ ಟೈಲ್ಸ್ ಅಲ್ಲಿ ನೀವೇ ಹಾಕೊಡ್ತೀರಾ? ನಾವೇ ಹಾಕೊಡ್ತೀವಿ ಸರ್, ಸೆಲೆಕ್ಷನ್ ಮಾಡಿ ನಾವೇ ಹಾಕೊಡ್ತೀವಿ. ಓಕೆ, ವೆರಿ ನೈಸ್, ವೆರಿ ನೈಸ್. ಇಲ್ಲಿಂದ ಬಂದಾಗ ಸರ್ ಸಿಂಕ್ ಯೂನಿಟ್ ತೊಗೊಂಡಿದ್ವಿ. ಸೊ ಆಸ್ ಯೂಶುವಲ್ ಸಿಂಕ್ ಯೂನಿಟ್ ಬಂದಿರೋ ಕಾರಣ ಏರ್ ವೆಂಟು ಕೊಟ್ಟಿದ್ದೀವಿ. ಸೊ ಏನಾದ್ರು ಮಾಯ್ಚರ್ ಇದ್ದಾಗ ಏರ್ ಇನ್ ಆ್ಯಂಡ್ ಔಟ್ ಪಾಸ್ ಕರೆಕ್ಟಾಗಿರುತ್ತೆ ಅಂತ ಹೇಳಿ. ಅಂಡ್ ಇಲ್ಲಿಗೆ ನಾವು 3 ಕಟರ್ ಸೆಟ್ನ ತೊಗೊಂಡು ಹೋಗಿದ್ದೀವಿ ಸರ್. ಕಮಿಂಗ್ ಆಗಿ ಇಲ್ಲಿ 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಇದು 2 ಶಟರ್ ಯೂನಿಟ್ ವಿತ್ ಲೆಡ್ಜು. ಇಲ್ಲಿಗೆ ಬಂದಾಗ ಬ್ಲೈಂಡ್ ಕಾರ್ನರ್ ಸರ್, ಎಂಟರ್ಲಿ ಬ್ಲೈಂಡ್ ಕಾರ್ನರ್. ಸೊ ಯಾವ್ದಾದ್ರು ನೀವು ಪಾತ್ರೆಗಳು ತುಂಬ ರೇರ್ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ಅದು ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಕೆ ಈಸಿ ಆಗಿರುತ್ತೆ. ಇದು ಸಿ ಗೋಲನ ಯಾವ್ದು ಸರ್? ಇದು ಎಂಟರ್ಲಿ ಗೋಲಾ ಸರ್. ಅದು ಗೋಲಾ ಪ್ರೊಫೈಲ್ ಹೋಗಿದೆ ಸರ್. ಓಕೆ ಓಕೆ. ಅಂಡ್ ದೆನ್ ಇಲ್ಲಿ ಬಂದಾಗ ಬಾಟಮ್ ಇಲ್ಲಿ ಪ್ರೊವೈಡ್ ಮಾಡಿ ಸರ್. ಸೊ ಬಾಟಮ್ ಪ್ಲೌಟ್ ಇಲ್ಲಿ ಬರುತ್ತೆ. PVC ವಿಕರ್ ಬ್ಯಾಸ್ಕೆಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಕೆಳಗಡೆ ಬಂದಾಗ ಇನ್ನೊಂದು ಡ್ರಾವರ್ ಸ್ಪೇಸ್ ಕೊಟ್ಟಿದ್ದೀವಿ. ಇಲ್ಲಿ ಡ್ರಾವರ್ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಬಂದಾಗ ಸರ್ ಈ ಕಡೆಯಿಂದ ನಿಮ್ಗೆ ಆಕ್ಸೆಸ್ ಮಾಡೋ ಕೊಟ್ಟಿರ್ತೀವಿ. ಅಂದ್ರೆ ಯೂನಿಟ್ ಸ್ಪೇಸ್ ಇರುತ್ತೆ, ಬಟ್ ಇದರ ಡೆಪ್ತ್ ನಿಮ್ಗೆ ಕಮ್ಮಿ ಇರುತ್ತೆ. ಏನಕ್ಕೆ ನಾವು ಆ ಕಡೆಯಿಂದ ಕೂತಾಗ ನಮಗೆ ಬಂದು ಆ ಕಡೆ ಲೆಗ್ ಸ್ಪೇಸ್ ಬೇಕಾಗುತ್ತೆ. ಸೊ ಲೆಗ್ ಸ್ಪೇಸ್ ಒಂದು 6 ಇಂಚಸ್ ಮೈನಸ್ ಮಾಡಿ ಮಿಕ್ಕಿಂದ ಅಲ್ಲಿ ಕೊಟ್ಟಿರ್ತೀವಿ ಸರ್. ವೆರಿ ನೈಸ್. ಇಲ್ಲಿಗೆ ಇದೇ ತರ ಶೇಪಲ್ಲೇ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಕೆಳಗಡೆ ಮಾಡ್ಯುಲರ್ ಯೂನಿಟ್ನ ಫಸ್ಟ್ ಪ್ಲೇಸ್ ಮಾಡಿ ಅದರ ಒಂದು ಟೆಂಪ್ಲೇಟ್ ಸೈಜಲ್ಲಿ ಗ್ರ್ಯಾಂಡ್ ಕಟಿಂಗ್ ಮಾಡಿರ್ತೀವಿ. ಆ ಥರ ತೊಗೊಂಡೋಗಿದ್ವಿ. ಇಲ್ಲಿಗೆ ಬಂದಾಗ ಒಂದು ಓಪನ್ ಯೂನಿಟ್ ಕೊಟ್ಟಿದ್ವಿ ಸರ್. ಸೊ ಒಂದು ಓಪನ್ ಕ್ರಾಕರಿ ಯೂನಿಟ್ ಥರ ಆಕ್ಟ್ ಆಗುತ್ತೆ ಅಂತ ಹೇಳಿ ಆ ಥರಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಹಾಕ್ಬಿಟ್ಟಿದ್ದೀರಾ? ಎಕ್ಸಾಕ್ಟ್ಲಿ. ಓಕೆ, ನೈಸ್. ಇಲ್ಲೊಂದು ಫಾಲ್ ಸೀಲಿಂಗ್ ಬೇರೆ ಬಂತ ಇಲ್ಲಿ? ಸರ್ ಇದು ಸಪರೇಟ್ ಆಗಿ ಒಂದು ಡೈನಿಂಗ್ ಟೇಬಲ್ ಮಾಡಿದ್ವಿ. ಆ ಡೈನಿಂಗ್ಗೋಸ್ಕರ ಒಂದು ಸಣ್ಣ ಪೆರಿಫರಲ್ ಇರಲಿ ಅಂತ ಹೇಳಿ ಪೆರಿಫೆರಲ್ ಮತ್ತೊಂದು ಸ್ಟ್ಯಾಂಡರ್ಡ್ ಆಗಿ ಹೈಲೈಟ್ ಮಾಡಿದ್ವಿ ಸರ್. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿಂದನೂ ನಮಗೆ ಎಂಟ್ರಿ ಸಿಗುತ್ತೆ. ಎಕ್ಸಾಕ್ಟ್ಲಿ ಸರ್. ಇಲ್ಲಿಂದನೂ ಒಂದು ಎಂಟ್ರಿ, ಡ್ಯುಯಲ್ ಎಂಟ್ರಿ. ಎಸ್ ಸರ್. ಸೊ ರೂಮ್ ಇದೆಯಾ ಸರ್ ಇಲ್ಲಿ? ಹೌದು ಸರ್. ಇಲ್ಲಿ ಒಂದು ಪೇರೆಂಟ್ಸ್ ಬೆಡ್ರೂಮ್ನ ಮಾಡಿದ್ವಿ. ಸೊ ಅದು ನೋಡ್ಬೋದು ಸರ್. ಬನ್ನಿ ನೋಡ್ಬಿಡೋಣ. ಸೊ ನೋಡ್ಬೋದು ಸರ್, ಪೇರೆಂಟ್ಸ್ ಬೆಡ್ರೂಮ್ ನಾವು ಡ್ಯೂಯಲ್ ಶೇಡ್ ಹೋಗಿದ್ದೀವಿ. ಸೊ ಬೇಸಿಕಲಿ ವೈಟ್ ಅಂಡ್ ಒಂದು ಸ್ವಲ್ಪ ಗ್ರೀನ್ ಟಚ್ ಇರಲಿ ಅಂತ ಹೋಗಿದ್ದೀವಿ ಸರ್. ಇದಕ್ಕೆ ಇದನ್ನ ಇನ್ನೊಂದು ಸ್ವಲ್ಪ ನಾವು ಹೈಲೈಟ್ ಮಾಡಕ್ಕೆ ಹೆಂಗ್ ಮಾಡಿದ್ರೆ ಜಸ್ಟ್ ಗೋಲ್ಡನ್ ಟೀ ಸ್ಟ್ರಿಪ್ಸ್ ಹೋಗಿದ್ದೀವಿ ಸರ್. ಒಂದು ಪ್ಯಾಟರ್ನ್ಗೋಸ್ಕರ ಆ ಥರ ರನ್ ಆಗಿರೋದು. ಇದು ಎಂಟೈರ್ಲಿ ನಿಮಗೆ ಒಂದು ಸ್ಲೈಡರ್ ವಾರ್ಡ್ರೋಬ್ ಬರುತ್ತೆ ಸರ್. ಟಾಪ್ ಅಲ್ಲಿ ಬಂದು ಎಂಟು ಅಂಡ್ ಲಾಫ್ಟ್ ಅಚೀವ್ ಮಾಡಿದ್ದೀವಿ. ಅಂದ್ರೆ ವಿಂಡೋ ಮೇಲೆ ಲಾಫ್ಟ್ ಕೊಟ್ಟಿದ್ದೀವಿ. ಸೊ ನಂಬರ್ ಆಫ್ ಸ್ಟೋರೇಜ್ ಯೂಸ್ ಮಾಡ್ಕೊಳ್ಳೋ ಕರೆಕ್ಟಾಗಿ ಬರಲಿ ಅಂತ ಹೇಳಿ. ಅಂಡ್ ದೆನ್ ವಿಂಡೋ ಬರ್ತಿರೋ ಕಾರಣ ಆಸ್ ಯೂಶುವಲ್ ನಾವೇನು ವಿಂಡೋ ಸೀಟರ್ ಕಾನ್ಸೆಪ್ಟ್ ಮಾಡ್ತೀವಿ, ಸೇಮ್ ವಿಂಡೋ ಸೀಟರ್ ಕಾನ್ಸೆಪ್ಟ್ ಮಾಡಿ ಕುಷನ್ ಕೊಟ್ಟಿದ್ದೀವಿ. 4 ಇಂಚಸ್ ಆಫ್ ಹೈಟ್ ಬರುತ್ತೆ ಇದು. ಅಂಡ್ ಬಾಟಮ್ ಬಂದಾಗ ಹಂಗೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಈ ತರ ಒಂದು ಕಾನ್ಸೆಪ್ಟ್ ಫುಲ್ ರನ್ ಮಾಡ್ಕೊಂಡು ಹೋಗಿರುತ್ತೆ. ಓಕೆ ಓಕೆ ಓಕೆ. ಇಲ್ಲಿ ಸ್ಟ್ರಿಪ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್ ಸರ್. ಸೊ ಆ ಗೋಲ್ಡನ್ ಟೀ ಸ್ಟ್ರಿಪ್ ಅಗೇನ್ ಅದಕ್ಕೊಂದು ಗೋಲ್ಡನ್ ಹ್ಯಾಂಡಲ್. ಸೊ ಇದೆರಡೂ ಮ್ಯಾಚ್ ಆಗುತ್ತೆ. ಅಂಡ್ ಈ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ಈ ಕಲರ್ ಒಂಥರ ಟಾರ್ಕಿಶ್ ಕಲರ್ ತರ ಬಂತಲ್ವಾ ಸರ್? ಹೌದು ಸರ್. ಸೊ ಆ ಥರ ಒಂದು ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ. ಸೂಪರ್ ಸೂಪರ್. ಹಾಗೆ ಸರ್ ರೂಮ್ ಅಂತ ಒಂದು ಡ್ರೆಸರ್ ಬೇಕಾಗುತ್ತೆ. ಸೊ ಡ್ರೆಸರ್ ಇಲ್ಲಿ ಪ್ಲಾನ್ ಮಾಡಿದ್ದೀವಿ. ಬಟ್ ಕಸ್ಟಮರ್ ಅಂದ್ರೆ ನನಗೆ ಲೈಕ್ ಮುಂದೆ ಮಿರರ್ ಅದು ಬೇಡ, ಕರೆಕ್ಟ್ ಕಾರ್ಡ್ ಬರ್ತಿದೆ ಅಂತ ಹೇಳಿ. ಸೊ ಆ ಮಿರರ್ನ ಹೈಡ್ ಮಾಡೋಕ್ಕೋಸ್ಕರ ನಾವು 2 ಕೊಟ್ಟಿವಿ ಸರ್. ಇದು ಸೊ ಒಂದು ಓಪನ್ ಮಾಡ್ತೀವಿ. ಆಮೇಲೆ ದೆನ್ ನೆಕ್ಸ್ಟ್ ಒಂದು ಶಟರಲ್ಲಿ ನಿಮಗೆ ಇಲ್ಲಿ ಮಿರರ್ ಬರುತ್ತೆ. ಆ ಮಿರರ್ ಒಳಗಡೆ ಬಂದು ನಾವು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಹಾಗೇನು ಇದೇನು ಲೈಟ್ ಬರುತ್ತೆ, ಇದು ಸೆನ್ಸರ್ ಲೈಟ್ ಇರುತ್ತೆ ನಿಮಗೆ. ಸೊ ಡೋರ್ ಕ್ಲೋಸ್ ಆದಾಗ ನಿಮ್ಗೆ ಈ ಲೈಟ್ ಆಟೋಮೆಟಿಕ್ ಆಫ್ ಆಗಿರುತ್ತೆ ಸರ್. ಸೊ ಇದು ಆಫ್ ಆಗ್ಬಿಡುತ್ತೆ. ಇದು ಆಫ್ ಆಗುತ್ತೆ. ಜಸ್ಟ್ ನಾವು ಪುಲ್ ಮಾಡಿದಾಗ ಮಾತ್ರ ಮತ್ತೆ ಆನ್ ಆಗುತ್ತೆ ಬರುತ್ತೆ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲ. ಆಸ್ ಪರ್ ವಾಸ್ತು ಮಾಡಿರೋದು. ಆಸ್ ಪರ್ ವಾಸ್ತು ಮಾಡಿರೋದು. ಸೊ ಎಲ್ಲೂ ಮಿರರ್ ಬಂದು ರಿಫ್ಲೆಕ್ಷನ್ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ. ಸೂಪರ್ ಸರ್. ಇಲ್ಲಿ ಮೇಲ್ಗಡೆ ಯಾವ ರೂಮಲ್ಲಿ ಇದೆ ಸರ್? ಸರ್ ಇವಾಗ ಅವ್ರು ಗೆಸ್ಟ್ ಬೆಡ್ರೂಮ್ ಅಲ್ಲಿ ಇದೆ ಸರ್. ಸೊ ಗೆಸ್ಟ್ ಬೆಡ್ರೂಮ್ ಇರೋ ಕಾರಣ ಇಲ್ಲಿ ಜಾಸ್ತಿ ಮಾಡ್ಕೊಂಡು ಹೋಗಲಿಲ್ಲ. ಜಸ್ಟ್ ಇಲ್ಲಿ ಮಾಡಿದ್ರೆ ನಾವು ಜಸ್ಟ್ ಇನ್ಲೈನ್ ಸ್ಲೈಡರ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಲಾಫ್ಟ್ ಏನು ಹೋಗಲಿಲ್ಲ ಅಲ್ಲಿಗೆ. 2 ಕಲರ್ಸ್ ತಗೊಂಡಿದ್ದೀವಿ. ಬಾಟಮ್ ಕಲರಲ್ಲಿ ಪ್ಯಾಟರ್ನ್ ರನ್ ಮಾಡಿಕೊಂಡು ಅದು ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಹೈಲೈಟ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿ ಇದು ಡ್ರೆಸ್ಸರ್ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಸೊ ಡ್ರೆಸ್ಸರ್ ಅಂತ ಬಂದಾಗ ಚೆಸ್ಟ್ ಆಫ್ ಡ್ರಾವರ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಲೆಂತಿ ಮಿರರ್ ಒಂದು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಎಕ್ಸಿಸ್ಟಿಂಗ್ ಕಾಟ್ ಇತ್ತು ಅಂತ ಹೇಳಿದ್ರು ಆ ಕಾಟ್ಗೋಸ್ಕರ ಒಂದು ಕಾಟ್ ಸೆಟ್ವೆಲ್ ಮಾಡಿದ್ದೀವಿ. ಆ್ಯಂಡ್ ಈ ಕಡೆ ಬಂದಾಗ ಒಂದು ಗೋಡ್ರೇಜ್ ವಾರ್ಡ್ರೋಬ್ ಇತ್ತು ಸರ್. ಸೊ ಅದಕ್ಕೊಂದು ಫ್ರೇಮ್ ಟೈಪಲ್ಲಿ ಮಾಡ್ಕೊಡಿ ಅಂತಂದ್ರೆ ಸೊ ಈ ಫ್ರೇಮ್ ಟೈಪಲ್ಲಿ ಮಾಡಿದ್ದೀವಿ. ಸೊ ಇನ್ಸೈಡ್ ಅದು ಗೋದ್ರೇಜ್ ಇರೋದು ಕಾಣಲ್ಲ, ಆ ಥರದ ಕಾನ್ಸೆಪ್ಟ್ ರನ್ ಮಾಡಿ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಬಾಟಮಲ್ಲಿ ಸ್ಕರ್ಟಿಂಗು ಡೋರ್ಗೆ ಅಟ್ಯಾಚ್ ಮಾಡಿದ್ವಿ ಸರ್. ಸೊ ನೀವು ಶಟರ್ ಓಪನ್ ಮಾಡಿದಾಗ ಅದ್ರ ಸಮೇತ ಸ್ಕರ್ಟಿಂಗು ಬರುತ್ತೆ. ಅದ್ರ ಮೇಲೆ ಬಂದು ನಾವು ಲಾಫ್ಟ್ನ ಪ್ರೊವೈಡ್ ಮಾಡಿ ಸರ್. ಸೊ ಆ ಥರ ಮಾಡಿ ಇದೊಂದು ರೂಮ್ನ ಸಿಂಪಲ್ ಕಾನ್ಸೆಪ್ಟ್ ಮೂವ್ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಮಾಡಿದ್ದೀವಿ ಸರ್.
ನೆಕ್ಸ್ಟ್ ಯಾವ ರೂಮಲ್ಲಿ ಸರ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಸೊ ಈ ಬೆಡ್ರೂಮ್ ಅಲ್ಲೂ ನಾವು ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ತಗೊಂಡಿದ್ದೀವಿ. ಸ್ಲೈಡಿಂಗ್ ವಾರ್ಡ್ರೋಬ್ ಎರಡು ಕಡೆ ಬಂದಿದೆ, ಮಧ್ಯ ವಿಂಡೋ ಇರೋ ಕಾರಣ ಇಲ್ಲಿ ವಿಂಡೋ ಸೀಟರ್ ಹೇಗೆ ಹೋಗಿದ್ವಿ ಸರ್. ಸೊ ವಿಂಡೋ ಸೀಟರ್ ರನ್ ಮಾಡ್ಕೊಂಡಿದ್ವಿ, ಬೇಡ ಯಾವುದು ಲಾಫ್ಟ್ ಕೊಡಕ್ಕೆ ಹೋಗಿಲ್ಲ. ಎಲ್ಲಿ ಗಂಟ ನಮ್ದು ವಾರ್ಡ್ರೋಬ್ ಬರ್ತಿತ್ತು ಅಲ್ಲಿಗೆ ಮಾತ್ರ ಲಾಫ್ಟ್ನ ತಗೊಂಡು ಎಂಡ್ ಮಾಡ್ಕೊಂಡಿದ್ವಿ ಸರ್. ಸೊ ಬಟ್ ಇದು ನೀವು ಹೈಟ್ ನೋಡಿದಾಗ ಅದು ಆಲ್ಮೋಸ್ಟ್ ನಾವು 8 ಫೀಟ್ ಗಂಟ ಹೋಗಿದೆ ಸರ್, ಟೋಟಲ್ 8 ಫೀಟ್ ಆ್ಯಂಡ್ ದೆನ್ ಲಾಫ್ಟ್ ಕೊಟ್ಟಿದ್ದೀವಿ. ಅಂದ್ರೆ ಇದು 11 ಫೀಟ್ ಹೈಟ್ ರೂಪ್ 11 ಫೀಟ್ ರೂಪ್ಸ್ ಹೌದು ಸರ್. ಜನರಲಿ ಇದು ನಾವು ಆಲ್ಮೋಸ್ಟ್ ಎಲ್ಲ ಕಡೆ 7 ಫೀಟ್ ಕೊಡ್ತಿದ್ವಿ, ಬಟ್ ಇಲ್ಲಿ ಈ ಶಟರ್ ಬಂದು 8 ಫೀಟ್ ಕೊಟ್ಟು ಆ್ಯಂಡ್ ದೆನ್ ನಾವು ಲಾಫ್ಟ್ ರನ್ ಮಾಡ್ಕೊಂಡಿವಿ ಸರ್. ಬೇಸಿಕಲಿ ಇಲ್ಲಿ 3 ಲ್ಯಾಮೆಟ್ ಹೋಗಿದ್ವಿ ಸರ್, ಎರಡು ಬಂದು ಗ್ಲಾಸಿಲ್ ಹೋಗಿದ್ದೀವಿ, ಎರಡು ಸಾಲಿಡ್ ಕಲರ್ ಬರುತ್ತೆ. ಸೆಂಟರ್ ಪಾರ್ಟ್ ಬಂದಾಗ ಡಿಜಿಟಲ್ ಪ್ರಿಂಟ್ ಲ್ಯಾಮೆಟ್ ಹೋಗಿದ್ವಿ ಸರ್. ಸೊ ಆ ಥರ ಕಮಿಷನ್ ರನ್ ಮಾಡ್ಕೊಂಡ್ವಿ. ಅದನ್ನ ಡಿವೈಡರ್ಸ್ ಅಲ್ಲಿ ಪ್ಲಾನ್ ಮಾಡಿದಾಗ ಈ ಥರ ಗೋಲ್ಡನ್ ಟಿಶರ್ಟ್ ತೊಗೊಂಡಿದ್ವಿ ಸರ್. ಇದು ಡಿಜಿಟಲ್ ಪ್ರಿಂಟ್, ಇದು ಡಿಜಿಟಲ್ ಪ್ರಿಂಟ್ ಸರ್, ವಾಲ್ ಪೇಪರ್ ತರ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ಸರ್. ಸೊ ಆ ಥರ ಒಂದು ರನ್ ಮಾಡ್ಕೊಂಡ್ವಿ. ಸೊ ಫ್ರಂಟ್ ಇಂದ ನೋಡಿದಾಗ ಆಲ್ಮೋಸ್ಟ್ ನಿಮಗೆ ಸಾಲಿಡ್ ಕಲರ್ ಬರುತ್ತೆ ಸರ್, ಯಾಕಂದ್ರೆ ಇದು ಸಾಲಿಡೇ ಬರುತ್ತೆ. ಆ ಥರ ರನ್ ಮಾಡ್ಕೊಂಡಿದ್ವಿ. ಇಲ್ಲೂ ಸೇಮ್ ಅದೇ ಥರ ಪ್ರೊವೈಡ್ ಮಾಡಿದ್ದು ಸರ್. ಅಂದ್ರೆ ಬೇಸಿಕಲಿ ಇದು ಮಾಸ್ಟರ್ ಬೆಡ್ರೂಮ್ ಇರೋ ಕಾರಣ ಹಿ ವಾರ್ಡ್ರೋಬ್ ಶಿ ವಾರ್ಡ್ರೋಬ್ ಆ ಥರ ಡಿವೈಡ್ ಮಾಡ್ಕೊಂಡು ಆ ಥರ ಡ್ಯುಯಲ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ವಿ ಸರ್. ಅಂಡ್ ದೆನ್ ಇಲ್ಲಿ ಡ್ರೆಸ್ಸರ್ ಫುಲ್ ಏನು ಹೋಗೋಕೆ ಹೋಗಿಲ್ಲ, ಜಸ್ಟ್ ಮಿರರ್ ಪ್ರೊವೈಡ್ ಮಾಡಿದ್ದೀವಿ. ಮಿರರ್ ಬಂದು 6 ಫೀಟ್ ಹೈಟ್ ಇದೆ. ಆ ಮಿರರ್ನ ಹೈಲೈಟ್ಗೋಸ್ಕರ LED ಮಿರರ್ಗೆ ಹೋಗಿದ್ದೀವಿ. ಸೊ ಅವ್ರ ಶೇಡ್ಸ್ ಇಲ್ಲಿ ಚೇಂಜ್ ಮಾಡ್ಕೊಬಹುದು ಸರ್. ಸೊ ಸಿಂಪಲ್ ಆಗಿ ಬಂದಿದೆ, ಸಿಂಪಲ್ ಆಗಿ ತೊಗೊಂಡಿದ್ದಾರೆ. ಅಂದ್ರೆ ಡಿವೈಡ್ ಮಾಡ್ಕೊಂಡು ಪ್ರಾಕ್ಟಿಕಲ್ ರೀಸನ್ ತೊಗೊಂಡು ಹೋಗಿದ್ದಾರೆ ಸರ್. ಕಲರ್ಸ್ ಎಲಿಗೆಂಟ್ ಆಗಿದೆ ಸರ್. ಎಕ್ಸಾಕ್ಟ್ಲಿ. ಅಂದ್ರೆ ನೋಡಿ ಎಷ್ಟು ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಸರ್. ಟೋಟಲ್ ರೂಮ್ ಒಂದು ಒಳ್ಳೆ ಬೆಳಕಲ್ಲಿದೆ, ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಒಂಚೂರು ಇದು ಅನ್ಸ್ತಾ ಇಲ್ಲ, ಡಲ್ ಅನ್ಸ್ತಾ ಇಲ್ಲ ಸರ್. ದಿಸ್ ಇಸ್ ವೆರಿ ಯೂನಿಕ್. ಆಮೇಲೆ ಇನ್ನೇನ್ ಮಾಡಿ ಅಂಡ್ ಇಲ್ಲಿಗೆ ಒಂದು ಜಸ್ಟ್ ಒಂದು ಸ್ಟಡಿ ಟೇಬಲ್ ಇಂದ ಫೋಲ್ಡಬಲ್ ಕೊಟ್ಟಿದ್ವಿ ಸರ್. ಸೊ ದಟ್ ಏನಾದ್ರು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಮಾತ್ರ ಯೂಸ್ ಮಾಡ್ಕೊಳ್ತಾ ಕೊಟ್ಟಿದ್ದೀವಿ. ಹಾಗೆ ಇನ್ನೊಂದು ಇಲ್ಲೇ ಪ್ಲಗ್ ಪಾಯಿಂಟ್ ಹಾಕೋಣ, ಐರನ್ ಟೇಬಲ್ ತರ ಯೂಸ್ ಮಾಡ್ಕೊಬಹುದು. ಸೊ 2 in 1 ರನ್ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ. ಇದು ಟಿವಿ ಯೂನಿಟ್, ಇದು ಟಿವಿ ಯೂನಿಟ್ ಸರ್. ಜಸ್ಟ್ ಒಂದು ಓಪನ್ ಸಿಂಪಲ್ ಆಗಿ ಸರ್, ಒಂದು ಓಪನ್ ಲೆಡ್ಜಲ್ಲಿ ಕೊಟ್ಟಿದ್ದೀವಿ. ಒಂದು ಡಿಶ್ ಮಾತ್ರ ಪ್ಲಾನ್ ಮಾಡ್ಕೊಂಡು ಈಸಿಲಿ ಮಾಡ್ಕೊಬೋದು ಸರ್. ವೆರಿ ನೈಸ್. ಅಭಿಷೇಕ್ ಸರ್, ಇವಾಗ ಯಾವ ರೂಮಲ್ಲಿ? ಇವಾಗ ಡಾಟರ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ ಸರ್. ಸೊ ಡಾಟರ್ಸ್ ಬೆಡ್ರೂಮ್ ಇಲ್ಲಿ ಎರಡೇ ಕಲರ್ ಹೋಗಿತ್ತು ಸರ್, ಮೇನ್ ಪ್ರಿಫರೆನ್ಸ್ ಕೊಟ್ಟರು. ಒಂದು ಬಂದು ವೈಟ್ ಅಂಡ್ ದೆನ್ ಟಚ್ ಆಫ್ ಗ್ರೀನ್. ಸೊ ಆ ಥರ ಹೋಗಿದ್ದೀವಿ. ಬೇಸಿಕಲಿ ಇದು ಬಂದು 3 ಇನ್ಲೈನ್ ಶಟರ್ ಸರ್, 3 ಶಟರ್ ಅಂತ ವಾರ್ಡ್ರೋಬ್. ಹೈಟ್ ಬಂದು ಆಲ್ಮೋಸ್ಟ್ ನಾವು 8 ಫೀಟ್ಗೆ ತೊಗೊಂಡೋಗಿದ್ದೀವಿ. ಇಲ್ಲಿ ಬಂದು ಸ್ವಲ್ಪ ನಾವು ಈ ಕರ್ವ್ಸ್ಗೆ ಪ್ರಾಮಿನೆಂಟ್ ಕೊಟ್ಟಿವಿ ಸರ್. ಅಂದರೆ ನೋಡ್ಬೋದು ಇಲ್ಲಿ ಯು ಶೇಪ್ ಹೋಗಿದ್ದೀವಿ, ಇನ್ವರ್ಟೆಡ್ ಯು ಹೋಗಿದ್ದೀವಿ. ಆ್ಯಂಡ್ ಈ ಇನ್ವರ್ಟೆಡ್ ಯು ಬರುವಂಥ ಸ್ಪೇಸಸ್ ಮಾತ್ರ ನಾವು ಈ ಗ್ರೀನ್ ಕೊಟ್ಟು ಹೈಲೈಟ್ ಮಾಡಿದ್ದೀವಿ. ಈ ಶಟರ್ ಬಂದಾಗ ಜಸ್ಟ್ ಒಂದು ಸ್ಟ್ರಿಪ್ ಹಾಕಿದ್ದೀವಿ ಸರ್. ಆ್ಯಂಡ್ ಅಗೇನ್ ಇದು ವೈಸ್ ವರ್ಸ, ಅದೇನು ಮಾಡಿದ್ದೀವಿ ಆ ಶಟರ್ನ ವೈಸ್ ವರ್ಸ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಫಿಲ್ಲರ್ಸು ಟಾಪ್ ಫಿಲ್ಲರು ಸೈಡ್ ಫಿಲ್ಲರಲ್ಲೂ ಗ್ರೀನ್ ಕೊಟ್ಟು ಹೈಲೈಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಲಾಫ್ಟ್ ಕೊಟ್ಟಿವಿ ಸರ್. ಸೊ ಈ ಥರ ಪ್ಯಾಟರ್ನ್ ರನ್ ಮಾಡಿದಾಗ ಸೊ ಆ ಕಾನ್ಸೆಪ್ಟ್ ಹಾಗೆ ಈ ವಾಲ್ ಮೇಲೆ ಬರಲಿ ಅಂತ ಹೇಳಿ ಮಾಡಿದ್ದೀವಿ. ಈ ಎಂಟೈರ್ ಹೆಡ್ ಬೋರ್ಡ್ ವಾಲ್ ಒಂದು ಸ್ವಲ್ಪ ನಮಗೆ ಹ್ಯೂಜ್ ಆಗಿ ಕಾಣಬೇಕಾಯ್ತು ಸರ್, ಅದೇ ಮೇನ್ ಅಜೆಂಡಾ ಆಯಿತು. ಅದಕ್ಕೋಸ್ಕರ ಈ ಥರ ನಾವು POP ನಾವು ಈ ಥರ ಕರ್ವ್ ಮಾಡ್ಕೊಂಡಿದ್ದೀವಿ ಸರ್. POP ಕರ್ವ್ ಮಾಡಿ ಇಲ್ಲೂ ಕೋಲೆಟ್ ಪ್ರೊವೈಡ್ ಮಾಡಿದ್ದೀವಿ, ಪ್ಲಸ್ ಇಲ್ಲೂ ಕೋಲೆಟ್ ಮಾಡಿದ್ವಿ. ಎರಡು ಕಡೆಯಿಂದ ಕೋಲೆಟ್ ಕೊಟ್ಕೊಂಡು ಮಧ್ಯದ ಪೋರ್ಷನ್ ಹೈಲೈಟ್ ಮಾಡಿದ್ದೀವಿ. ಹೆಡ್ ಬೋರ್ಡ್ ಬಂದಾಗ ಸರ್ ಆಲ್ಮೋಸ್ಟ್ ಇದು ಬಂದು ನಮ್ಮ ಏನು ಗ್ರೀನ್ ಕಲರ್ ಲ್ಯಾಮಿನೇಟ್ ಇದೆ, ಅದಕ್ಕೊಂದು 80 to 85% ಕಲರ್ ಮ್ಯಾಚ್ ಆಗೋ ಥರ ಹೆಡ್ ಬೋರ್ಡ್ ಹೋಗಿದ್ದೀವಿ. ಫ್ಯಾಬ್ರಿಕ್ ಹೆಡ್ ಬೋರ್ಡ್. ಕಾಟ್ ಬಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀವಿ, ವಿತ್ ಡ್ರಾವರ್ ಸ್ಟೋರೇಜ್ ಬರುತ್ತೆ ಸರ್. ಸೈಡಲ್ ಡ್ರಾವರ್ಸ್ ಕೊಟ್ಟು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್. ಆಮೇಲೆ ಅದೊಂದು ಸರ್ ಚಿಕ್ಕದಾಗಿ ಸರ್ ಸರ್ ಅದು 3 ಥರದ ಎಫೆಕ್ಟ್ ಕೊಡಲಿ ಅಂತೇಳಿ ಆ ಥರ ಅಲ್ಲಿ ಪ್ಲಾನ್ ಚೆನ್ನಾಗಿದೆ. ಕಿಡ್ಸ್ಗೆ ಒಳ್ಳೆ ಸೂಪರ್ ಆಗಿರುತ್ತೆ ಸರ್. ಈ ಕಡೆ ಇಲ್ಲಿ ಬಂದಾಗ ಸ್ಟಡೀಸ್ ಯೂನಿಟ್ ಸರ್. ಸೊ ಬೇಸಿಕಲಿ ಇದೊಂದು ಚಿಕ್ಕ ಸ್ಟಡಿ ಯೂನಿಟ್ ಆಗಿದ್ರು ಕನ್ವೀನಿಯಂಟ್ ಆಗಿ ಕೂತ್ಕೊಂಡು ಓದೋಕ್ಕೋಸ್ಕರ ಬಾಟಮ್ ಅಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಆ ಕಡೆ 2 ಡ್ರಾವರ್ಸ್ ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲ ಸರ್. ಸೊ ಪೆನ್ಸಿಲ್ ಡ್ರಾವರ್ಸ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಸರ್ ಇದು. ಅಂಡ್ ದೆನ್ ಇಲ್ಲಿಗೆ ಬಂದಾಗ ಟಾಪ್ ಅಲ್ಲಿ ಒಂದು ಓಪನ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಅದ್ರ ಕಡೆ ಬಂದು ಪ್ರೊಫೈಲ್ ರೇಟ್ ರನ್ ಆಗುತ್ತೆ. ಅಂಡ್ ಇಲ್ಲಿ 2 ಶಟರ್ ಯೂನಿಟ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲ ಹಾಕಿರುವಂತ. ಎಕ್ಸಾಕ್ಟ್ಲಿ. ಓಕೆ, ಇನ್ನೇನಿದೆ ಸರ್? ಸರ್ ಇಲ್ಲಿ ಬಂದು ಈ ರೂಮಲ್ಲಿ ಇನ್ನೊಂದು ವಾಕಿಂಗ್ ಸ್ಪೇಸ್ ಕೊಟ್ಟಿದ್ದು ಪ್ಲಸ್ ಡ್ರೆಸ್ಸರು ಇದೆ. ಸೊ ದಟ್ ನೀವು ನೋಡಿದಾಗ ಸರ್ ಇಲ್ಲೊಂದು ವಾಕಿಂಗ್ ಸ್ಪೇಸ್ ಸೇಮ್ ನಾವು ಇನ್ಲೈನ್ ಸ್ಟಡಿಂಗ್ ಹೋಗಿದ್ದೀವಿ. 2 ಶಟರ್ ಇರುತ್ತೆ, ಸೇಮ್ ಅಲ್ಲೇನ್ ಕಾನ್ಸೆಪ್ಟ್ ಅದನ್ನೇ ಇಲ್ಲಿ ನಾವು ಸೇಮ್ ರೆಪ್ಲಿಕಾ ಮಾಡ್ಕೊಂಡಿದ್ದೀವಿ. ಸೊ ದಟ್ ವೈಟ್ ವಿತ್ ಶಿಮ್ಮರ್ಸ್ ಅಂಡ್ ಗ್ರೀನ್ ಕಾನ್ಸೆಪ್ಟ್ ಹೋಗಿದ್ದೀವಿ ಸರ್. ಸೊ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್. ಎಕ್ಸಾಕ್ಟ್ಲಿ ಸರ್. ಓಕೆ, ಈ ಕಡೆ ಸರ್ ಇಲ್ಲಿ ಬಂದಾಗ ಸರ್ ನಿಶ್ ಪ್ರೊವೈಡ್ ಆಗಿತ್ತು. ಸೊ ಆ ನಿಶಲ್ಲಿ ನಾವು ಡ್ರೆಸ್ಸರ್ನ ಕೋರ್ಸ್ ಅಂತ ಈ ಪ್ಲಾನ್ ಮಾಡಿದ್ದೀವಿ. ಬೇಸಿಕಲಿ ಇಲ್ಲೊಂದು ಡ್ರಾವರ್ ಕೊಟ್ಕೊಂಡಿದ್ದೀವಿ. ಅಂಡ್ ದೆನ್ ಸೈಡ್ಗೆ ಬಂದಾಗ ಒಂದು ಯೂನಿಟ್ ಇರಲಿ ಅಂತೇಳಿ ಓಪನ್ ಯೂನಿಟ್ ಕಾನ್ಸೆಪ್ಟ್. ಅಂಡ್ ದೆನ್ ಇಲ್ಲಿ LED ಮಿರರ್ ಸರ್. ಸೊ ಅಗೇನ್ ಆಸ್ ಯೂಶುವಲ್ LED ಮಿರರ್ ನಾವು 3 ಶೇಡ್ಸ್ ಆಫ್ ಲೈಟ್ ಕೊಡ್ತೀವಿ. ವಾರ್ಮ್ ವೈಟ್, ಕೂಲ್ ವೈಟ್, ನ್ಯೂಟ್ರಲ್ ವೈಟ್ 3 ಇರುತ್ತೆ. ಅದನ್ನ ತಗೊಂಡು ಇಲ್ಲಿ ಅಳವಡಿಸಿದ್ವಿ ಸರ್. ಓಕೆ, ಇದು ಅದು ಕುತ್ಕೊಳ್ಳೋದಕ್ಕಲ್ವಾ ಸರ್ ಇದು? ಹಾಂ ಸರ್, ಇದೊಂದು ಆಕ್ಚುಲಿ ಕಾಟ್ ಸೆಟ್ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇವಾಗ ಇದು ರೋಬೋ ತೊಗೊಂಡಿರೋ ಕಾರಣ ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತೀವಿ. ಸೈಡಿಗೆ ಇಟ್ಕೊಬಿಟ್ಟಿದ್ದೀವಿ. ಡ್ರೆಸ್ಸರಲ್ಲೂ ಇದು ಯೂಸ್ ಮಾಡ್ಬೋದು ಸರ್. ಎಕ್ಸಾಕ್ಟ್ಲಿ ಸರ್. ಸರ್ ಇದು ಕೊನೆ ಬೆಡ್ರೂಮ್ ಇದು? ಹಾಂ ಸರ್, ಲಾಸ್ಟ್ ಬೆಡ್ರೂಮ್ ಸರ್. ಇದು ಬಂದು ಅವರ ಸನ್ಸ್ ಬೆಡ್ರೂಮ್ ಅಲ್ಲಿ. ಸೊ ಅದನ್ನು ಈ ಥರ ಪ್ಲಾನ್ ಮಾಡ್ಕೊಂಡಿದ್ವಿ. ಇಲ್ಲಿ ಜನರಲ್ ಶೇಡ್ಸ್ ಬಂದು ಬ್ಲೂ ಮತ್ತೆ ಗ್ರೇಗೆ ಹೋಗಿದ್ವಿ ಸರ್. ಸೊ ಈ ಥರ ಗ್ರೇ ಪ್ಯಾಟರ್ನ್ ಇಲ್ಲಿಂದ ಲಾಫ್ಟ್ ತೊಗೊಂಡು ಹೋಗಿದ್ದೀವಿ. ಬ್ಲೂ ಪ್ಯಾಟರ್ನ್ ಕೆಳಗೆ ಡ್ರಾಪ್ ಮಾಡಿದ್ದೀವಿ. ಸೊ ಇದನ್ನು ಬಂದು 2 ಸ್ಲೈಡರ್ ಶಟರ್ ಪ್ಲಾನ್ ಮಾಡಿದ್ವಿ. 2 ಶಟರ್ ಸ್ಲೈಡರ್ ಹೋಗಿದ್ದೀವಿ. ಆಸ್ ಯೂಶುವಲ್ ಹೈಟ್ ಬಂದು 8 ಫೀಟ್ ತಗೊಂಡಿದ್ದೀವಿ. ಇಲ್ಲಿಗೆ ಮಾತ್ರ ಒಂದು ಓಪನ್ ಯೂನಿಟ್ನ ಪ್ಲಾನ್ ಮಾಡಿದ್ವಿ ಸರ್. ಸೊ ಒಂದು 1 ಫೀಟ್ ಆಫ್ ಸ್ಪೇಸ್ ಮಿಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದು ಓಪನ್ ಯೂನಿಟ್ ತಗೊಂಡು ಈ ಥರ ಒಂದು ಸ್ಲೈಡರ್ ಶಟರ್ ಪ್ಲಾನ್ ಮಾಡಿದ್ವಿ. ಅಂಡ್ ಇಲ್ಲಿ ವಿಂಡೋ ಸಿಟರ್ ಕಾರಣ ಅಗೇನ್ ವಿಂಡೋ ಸಿಟರ್ ಬೇನೆ ಕೊಟ್ಟಿದ್ದೀವಿ ವಿತ್ 4 inches ಆಫ್ ಕುಷನ್. ಅಂಡ್ ಗ್ರೋ ಇರುತ್ತೆ ಶಟರು ಅಂದ್ರೆ ಸಾಲಿಡ್ ಶಟರ್ ಈ ತರ ರನ್ ಮಾಡಿದ್ದೀವಿ ಸರ್. ಸೂಪರ್ ಸೂಪರ್. ಅಂಡ್ ಅಗೇನ್ ಅದೇ ಒಂಥರ ಗ್ರೇ ಶೇಡ್ ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಹೆಡ್ ಬೋರ್ಡ್ ಗೋಸ್ಕರ ಗ್ರೇಗೆ ಹೋಗಿದ್ದೀವಿ. ಬಟ್ ಇದು ಎಂಟೈರ್ ನಿಮ್ಗೆ ಏನು ಕಿಂಗ್ ಸೈಜ್ ಕಾಟ್ ನೋಡ್ತೀವಿ ಅದು ಫುಲ್ ಬ್ಲೂ ಅಲ್ಲಿ ಹೋಗಿದ್ದೀವಿ ಸರ್. ಸೊ ಸೇಮ್ ಕಾನ್ಸೆಪ್ಟ್ ಆಫ್ ಥೀಮ್ ಬ್ಲೂ ಅಂಡ್ ಗ್ರೇ ಕಲರ್ ಈ ತರ ನಾವು ರನ್ ಮಾಡ್ಕೊಂಡು ತಗೊಂಡು ಹೋಗಿದ್ದೀವಿ ಸರ್. ಓಕೆ 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 ಓಕೆ. ಸೊ ಡಾಟರ್ ಬೆಡ್ರೂಮ್ ಅಲ್ಲಿ ಹೇಗೆ ಗ್ರೀನ್ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಅದೇ ತರ ಬ್ಲೂ ಹೋಗಿದ್ದೀವಿ ಸರ್. ಸನ್ ಬೆಡ್ರೂಮ್ ಅಲ್ಲಿ ಬ್ಲೂ ನಾವು ಮಾಡಿದ್ದೀರಾ. ಓಕೆ, ಈ ಸೆಕ್ಷನ್ ಅಂತ ಸರ್ ಇಲ್ಲಿ ಬಂದಾಗ ಸ್ಟಡಿ ಯೂನಿಟ್ ಇಲ್ಲಿ ತಗೊಂಡಿದ್ದೀವಿ ಸರ್. ಸೊ ಸ್ಟಡಿ ತಗೊಂಡು ಅದ್ರ ಜೊತೆಗೇನೆ ನಾವು ಇಲ್ಲಿ ಪೆನ್ಸಿಲ್ ಡ್ರಾವರ್ಸ್ ನ ಅಳವಡಿಸ್ತೀವಿ ಸರ್. ಸೊ ಪೆನ್ಸಿಲ್ ಡ್ರಾವರ್ ವಿತ್ ಸ್ಟಡಿಗೆ ಹೋಗಿದ್ದೀವಿ. ವಾಲ್ ಯೂನಿಟ್ ಬಂದಾಗ
ಎರಡು ಶಟರ್ ಕೊಟ್ಟಿದ್ದೀವಿ, ಇಲ್ಲೊಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಬಾಟಮ್ ಅಲ್ಲಿ ಬಂದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಸೊ ಅದನ್ನ ಸಂಜೆ ಹೊತ್ತಲ್ಲಿ ಹೋದಂಗಿರ ಬರೀ ಇದೊಂದು ಲೈಟ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಡ್ರೆಸ್ಸರ್ ಇಲ್ಲಿ ಕೂಡ ಏನ್ ಮಾಡಿದ್ವಿ, ಸೇಮ್ ಅದೇ ತರ ಮಿರರ್ ರಿಫ್ಲೆಕ್ಟ್ ಆಗಬಾರ್ದು ಅಂತ ಒಂದು ಶಟರ್ ಕೊಟ್ಟಿದ್ದೀವಿ. ಅದ್ರ ಇನ್ಸೈಡ್ ಅಲ್ಲಿ ಇನ್ನೊಂದು ಶಟರ್ ಬರುತ್ತೆ, ಅದ್ರ ಮೇಲೆ ಮಿರರ್ ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಅಗೇನ್ ಇನ್ಸೈಡ್ ಬಂದಾಗ ನಿಮ್ಗೆ ಈ ತರ ವಿತ್ ಸ್ಟೋರೇಜ್ ಕೊಟ್ಟಿವಿ ಸರ್, ವಿತ್ ಸ್ಟೋರೇಜ್ ಸರ್. ಸೊ ಈ ತರ ಒಂದು ಡ್ರೆಸ್ಸರ್ ಕಾನ್ಸೆಪ್ಟ್ ನ ಇಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ವೆರಿ ನೈಸ್. ಇದು ಸೈಡ್ ಟೇಬಲ್ ಅಲ್ವಾ? ಸೈಡ್ ಟೇಬಲ್ ಸರ್, ಎಕ್ಸಾಕ್ಟ್ಲಿ ಸರ್. ಒಂದು ಡ್ರಾವರ್ ಇರುವಂತ ಸೈಡ್ ಟೇಬಲ್ ಕೊಟ್ಟಿದ್ದೀವಿ. ಇದಕ್ಕೆ ಸ್ಪೇಸ್ ಬಂದು ಇಲ್ಲಿ ಡ್ರಾವರ್ ಕೊಟ್ಟಿದ್ದೀವಿ ಸರ್. ಸೊ ಇದಾದ ಲಿಫ್ಟ್ ಅಪ್ ಹೋಗಲಿಲ್ಲ. ಸೊ ಸೈಡ್ಸ್ ಅಲ್ಲಿ ಡ್ರಾವರ್ ಕೊಟ್ಟಿದ್ದೀವಿ. 1 2 3 4 ನಂಬರ್ಸ್ ಆಫ್ ಡ್ರಾವರ್ಸ್ ಬರುತ್ತೆ ಸರ್. 4 ಡ್ರಾವರ್ ಸಿಗುತ್ತೆ. ನಾವು ಡ್ರಾವರ್ ಬರುತ್ತೆ ಸರ್. ಎತ್ತಬೇಕು ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ, ಈಸಿಲಿ ಸ್ಟೋರೇಜ್ ಸ್ಪೇಸ್ ಯೂಸ್ ಮಾಡಬಹುದು ಸರ್. ಸೂಪರ್ ಸರ್. ಸರ್ ಇದ್ಯಾವ ಸೆಕ್ಷನ್ ಸರ್ ಇದು? ಎಸ್ ಸರ್. ಸೊ ಇದು ಟೆರೇಸ್ ಯೂನಿಟ್ ಸರ್. ಸೊ ನಮ್ದು ಯೂನಿಕ್ ಸೆಲಿಂಗ್ ಪಾಯಿಂಟ್ ಅನ್ನೋದು ಇದೊಂದು ಸ್ವಿಂಗ್ ಏನಿದೆ ಅದನ್ನ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ದಟ್ ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ತರ ಇರುತ್ತೆ ಅಂತ ಹೇಳಿ ಅದೇ ನಮ್ಮ ಸೇಮ್ ಸ್ವಿಂಗ್ ಕೊಟ್ಟಿದ್ದೀವಿ. ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಇಲ್ಲಿ. ಇದು ನಿಮ್ಮಲ್ಲೇ ಸಿಗುವಂತದ್ದು ಸರ್. ನಮ್ಮಲ್ಲಿ ನಮ್ಮ ಆರ್ ಆರ್ ನಗರ ಇಸಿ ಸೆಂಟ್ರಲ್ ಏನು ನೋಡಿದಾರೆ ಅದನ್ನೇ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿವಿ ಸರ್. ಓಕೆ. ಮೂವ್ ಆಗುತ್ತೆ. ಎಸ್ ಸರ್. ಸೊ ಇದು ಬ್ಯಾಕ್ ಅದು ಮೂವ್ ಆಗುತ್ತೆ ಸರ್ ಇದು. ಸೊ ದಟ್ ಈ ತರ ಎರಡು ಕಡೆನೂ ಕಸ್ಟಮರ್ಸ್ ಇದನ್ನ ಯೂಸ್ ಮಾಡಬಹುದು ಸರ್. ಎರಡು ಕಡೆ ಯೂಸ್ ಮಾಡಬಹುದು ಸರ್. ಸೊ ಏನ್ ಸೈಜ್ ಸಿಗುತ್ತೆ ಸರ್ ಇದು ನಮಗೆ? ಸರ್ ಸೈಜ್ ಅಂತ ತೊಗೊಂಡಾಗ ಈ ಬಂದು ನಿಮ್ಗೆ 3 feet ಇರುತ್ತೆ ಸರ್. ಡೆಪ್ತ್ ಅಲ್ಲಿ ಆಲ್ಮೋಸ್ಟ್ ನಾವು 21 inches ಕೊಡ್ತೀವಿ. ಬಟ್ ಇದನ್ನ ಬಿಟ್ಟು ಕಸ್ಟಮರ್ಸ್ ಏನೋ ಕಸ್ಟಮೈಸೇಷನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಬಟ್ ಕಸ್ಟಮೈಸೇಷನ್ ಬಟ್ ಟೈಮ್ ತಗೊಳುತ್ತೆ ಸರ್. ಟೈಮ್ ತಗೊಳುತ್ತೆ. ಎಕ್ಸಾಕ್ಟ್ಲಿ. ವಾಟ್ ಅಬೌಟ್ ದಿಸ್ ಡಿಸೈನ್ಸ್? ಎಸ್ ಇದು ಪ್ರತಿಯೊಂದು ಸಹ ನಮ್ಮ ಕನ್ಸ್ಟ್ರಕ್ಷನ್ ಟೈಮ್ ಮಾಡ್ಕೊಂಡು ಅಂದ್ರೆ MS ಹೋಗಿದ್ದೀವಿ. ಇದು ಬಂದು MS ಸೆಕ್ಷನ್ಸ್ ಅಲ್ಲಿ ಹಾಕೊಂಡಿದ್ದೀವಿ. ಇದು ಸೇಮ್ ಅದೇ MS ಅಲ್ಲಿ CNC ಕಟಿಂಗ್ ಆಗಿರೋದು ಸರ್. MS CNC ಕಟಿಂಗ್ ಆಗಿದೆ ಸರ್. ಸೊ ಅದನ್ನ ಎರಡನ್ನೂ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಸಂಜೆ ಹೊತ್ತು ನೋಡಿದಾಗ ನಿಮ್ಗೆ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ ಸರ್. ಪ್ರೊಫೈಲ್ ರೈಟ್ಸ್ ರನ್ ಆಗಿದೆ. ಪ್ರೊಫೈಲ್ ರೈಟ್ಸ್ ಜೊತೆಗೆ ಕೊಡ್ಕೊಂಡು ನಾವು ವ್ಯೂ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಸರ್. ಎಸ್ ಸರ್, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಲ್ಲೊಂದು ಪ್ಯಾಂಟ್ರಿ ಕೂಡ ಇದೆಯಾ? ಹಾ ಸರ್, ಇಲ್ಲಿ ಬಂದು ಡ್ರೈ ಕಿಚನ್ ಮಾಡಿದೀವಿ ಸರ್. ಸೊ ಕಸ್ಟಮರ್ ಬೇಸಿಕಲಿ ನಾನ್ ವೆಜ್ ಅಲ್ಲಿ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರ ಟೆರೇಸ್ ಅಲ್ಲಿ ಡ್ರೈ ಕಿಚನ್ ತಗೊಂಡಿದೀವಿ. ಈ ಕಿಚನ್ ಅಕ್ರಿಲಿಕ್ ಹೋಗಿದ್ರೆ ಜಸ್ಟ್ ನಾವು ಗ್ಲಾಸಿ ಲ್ಯಾಮಿನೇಟ್ ಹೋಗಿದೀವಿ ಸರ್. ಇಲ್ಲಿ ಇದು ಅಕ್ರಿಲಿಕ್ ಅಲ್ಲ, ಇದು ಅಕ್ರಿಲಿಕ್ ಅಲ್ಲ ಸರ್, ಗ್ಲಾಸಿ ಲ್ಯಾಮಿನೇಟ್. ಶಟರ್ ಯೂನಿಟ್ ಇಲ್ಲಿ ಸಿಂಕ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಜಸ್ಟ್ ಇದೆಲ್ಲ ಟೋಟಲ್ ಆಗಿ ಬಂದು ಓಪನ್ ಯೂನಿಟ್ಸ್ ಇರುತ್ತೆ. ಎರಡೆರಡು ಟ್ಯಾಂಡಮ್ ಮಾತ್ರ ನಾವು ಕೊಡಬಹುದು. ಈ ತರ ಡ್ರಾವರ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಡ್ರಾವರ್ ಅಲ್ಲಿ ಟ್ಯಾಂಡಮ್ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ವೆರಿ ನೈಸ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಪೂರ್ಣಿಮಾ ಶಶಿಧರ್ ಇದ್ದಾರೆ. ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಸೊ ನಿಮ್ಮ ಮನೆ ಬಂದಾಗ ಫಸ್ಟ್ ನನಗೆ ಕಾಣಿಸಿದ್ರು ನಿಮ್ಮ ಮನೆ ದೇವ್ರ ಮನೆ. ಓಕೆ, ದೇವ್ರ ಮನೆ ಮಾಡ್ಬೇಕಾದ್ರೆ ನಿಮ್ ಪ್ಲಾನ್ ಯಾವ ತರ ಮಾಡಿದ್ರಿ, ಆ ಎಕ್ಸಿಕ್ಯೂಷನ್ ಹೆಂಗ್ ಮಾಡಿದ್ರಿ? ಯಾಕಂದ್ರೆ ಸರ್ ಹೇಳಿದ್ರು ಸರ್ ಇದು ಬಹಳ ತಲೆ ಕೆಡ್ಸ್ಕೊಂಡು ಮಾಡಿರೋದು. ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಾ ನಮ್ಗೆ? ಅದೇನಂದ್ರೆ ಆಕ್ಚುಲಿ ತುಂಬಾ ನೋಡಿ ವಿಡಿಯೋಸ್ ಸ್ವಲ್ಪ ಪಾರ್ಟ್ ಆಗಿ ಸೆಲೆಕ್ಟ್ ಮಾಡಿ ಅದನ್ನ ಎಕ್ಸಿಕ್ಯೂಷನ್ ಮಾಡಿರೋದು. ಸೊ ನಮ್ಮ ಮನೆಯವ್ರು ಪರ್ಟಿಕ್ಯುಲರ್ ಆಗಿ ಅದಕ್ಕೋಸ್ಕರನೇ ಬಂದು ಹೊರಗಡೆಯಿಂದ ಸೊ ಅದು ನೀಟಾಗಿ ಮಾಡ್ಸಿರೋದು. ಕಾರ್ಪೆಂಟರ್ ಇಟ್ಕೊಂಡು ಫಾರಿನ್ ಕಂಟ್ರೀಸ್ ಇಂದ ಇಲ್ಲಿ ಬಂದು ಅದಕ್ಕೋಸ್ಕರನೇ ದೇವ್ರ ಮನೆ ತಾನೇ ಮಾಡಿಸ್ಬೇಕು ಅಂತಾನೆ ಅಲ್ಲಿಂದ ಬಂದು ಒಂದು 15 days ಇದ್ದು ಎಲ್ಲ ಡಿಸೈನ್ಸ್ ಎಲ್ಲ ಫೈನಲ್ ಮಾಡಿ ಇದು ಹಿಂಗೆ ಇಟ್ಟರೆ ಹಿಂಗಿರುತ್ತೆ ಅಂತ ಹೇಳಿದ್ಮೇಲೆ ಅದು ಮಾಡಿದ್ದು. ಸೂಪರ್. ಅಂದ್ರೆ ದೇವ್ರ ಮನೆ ಮಾಡೋಕ್ಕೋಸ್ಕರ ಅಬ್ರಾಡ್ ಇಂದಾನೆ ಬಂದಿದ್ದಾರೆ. ನಿಜ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇಡಮ್, ವಿವಾ ಡಿಸೈನ್ ಅವ್ರದ್ದು ವರ್ಕ್ ಅಂತ ಬಂದಾಗ ದ ಡಿಸೈನ್ ಸೆಕ್ಷನ್ ಇರ್ಬೋದು, ಎಕ್ಸಿಕ್ಯೂಷನ್ ಸೆಕ್ಷನ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ತಾರಾ? ಇಲ್ಲ, ವಿವಾ ಇಟ್ ವಾಸ್ ವೆರಿ ಗುಡ್ ಫಾರ್ ಅಸ್. ಯಾಕಂದ್ರೆ ವಿ ಶುಡ್ ಥ್ಯಾಂಕ್ ದಮ್ ವೆರಿ ವೆಲ್ ಬಿಕಾಸ್ ದೇ ಆರ್ ಎಕ್ಸಿಕ್ಯೂಟೆಡ್ ವೆರಿ ವೆಲ್. ಏನಂದ್ರೆ ಸ್ಟಾರ್ಟಿಂಗ್ ಸೇಲ್ಸ್ ಇಂದ ಹಿಡಿದು ಇದು ಕೊಟೇಶನ್ ಇಂದ ಹಿಡಿದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಲ್ ವಾಸ್ ವೆರಿ ಗುಡ್. ಡಿಸೈನ್ ಟೀಮು ಅಷ್ಟೇ ತುಂಬಾ ಕೋಆಪರೇಟ್ ಆಗಿತ್ತು. ನಮಗೂ ಅಡ್ವೈಸ್ ಮಾಡೋರು, ಇದು ನೀವು ಹಿಂಗ್ ಮಾಡ್ಕೊಂಡ್ರೆ ಈ ತರ ಲುಕ್ ಇರುತ್ತೆ. ಸೊ ಎಲ್ಲ ಅಡ್ವೈಸ್ ಮಾಡೋ ಸ್ಟೆಪ್ ಬೈ ಸ್ಟೆಪ್ ಆಗಿ. ಸೊ ಅಡ್ವೈಸ್ ತುಂಬಾ ಸಿಕ್ತು ಇಲ್ಲ ಅಂತ ಹೇಳ್ಬಾರ್ದು. ಮತ್ತೆ ಪ್ರಾಜೆಕ್ಟ್ ಇಲ್ಲಿ ಬಂದಾಗ ಅಷ್ಟೇ ಸಂತೋಷನವರು ಅವರು ನೀಟಾಗಿ ಮ್ಯಾನೇಜರ್ ಈ ವಾಸ್ ಆಲ್ಸೋ ವೆರಿ ಗುಡ್. ಒಂದ್ ದಿವಸ ಮುಂಚೆ ಹೇಳೋರು ಹಿಂಗ ಇವತ್ತು ಬರ್ತಾರೆ ಇದೆಲ್ಲ ಮಾಡ್ತಾರೆ ಅಂತ. ಸೊ ದಟ್ ವಾಸ್ ವೆರಿ ಸ್ಮೂತ್ ಮೂವಿಂಗ್. ನಮ್ಗೆ ಚೆನ್ನಾಗಿ ಹೋಯ್ತು. ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಸರ್ ಬೇರೆ ಅಬ್ರಾಡ್ ಅಲ್ಲಿ ಇರೋದು. ಸೊ ಅವರಿಗೆ ಪದೇ ಕರೆಯಕ್ಕಾಗಲ್ಲ. ನೆವರ್ ಇನ್ವಾಲ್ವ್ ಹಿಮ್. ಐ ಯೂಸ್ ಟು ಕಾಂಟ್ಯಾಕ್ಟ್ ಸಂತೋಷ್ ಇಲ್ಲ ಅಭಿಷೇಕ್, ಇಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಮಾಡ್ಕೊಂಡು. ಸೊ ನೀವೇ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲ ನಮ್ಮ ಮಾವ ಇದ್ರು, ಮೈ ಫಾದರ್ ಇಲ್ಲ, ಅವರು ಇಲ್ಲ ನಾನು. one of them is to coordinate with them and is to do. So sir involvement ಇಲ್ದೇನೆ ಅವ್ರಿಗೆ ಟೆನ್ಷನ್ ಕೊಡದೇನೆ ಇಲ್ಲ ಅವ್ರಿಗೇನು ಕೊಡಕ್ ಹೋಗ್ಲಿಲ್ಲ, ನಾವೇ ಹ್ಯಾಂಡಲ್ ಮಾಡ್ಕೊಂತ ಎಲ್ಲ ಮಾಡಿ ಮುಗಿಸಿದ್ರಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಚೆನ್ನಾಗಿದೆ. ಅಂಡ್ ಫೈನಲ್ ಆಗಿ ಬರ್ತಾ ಇರುವಂತದ್ದು ದ ಕಾಸ್ಟ್ ಏನ್ ಇವತ್ತು ಬೇರ್ ಮಾಡಿದ್ದೀರಾ, ಇಂಟೀರಿಯರ್ ಗೆ ಬೇರ್ ಮಾಡಿದ್ದೀರಾ ಅಲ್ವಾ? ಸೊ ಹೌದು, ಸರಿಯಾಗಿ ಬೇರ್ ಮಾಡಿದೀವಿ. ಇಟ್ ವಾಸ್ ಗುಡ್ ಕಂಪೇರ್ ಟು ಅದರ್ ವರ್ತ್ ಅನ್ಸ್ತು. ಕಂಪೇರ್ ಟು ಬೇರೆಯವ್ರಿಗೆಲ್ಲ ಹೋಲಿಸಿದಾಗ ಇವ್ರದ್ದು ಓಕೆ, ವರ್ಕ್ ವೈಸ್ ಮೆಟೀರಿಯಲ್ ವೈಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ. ಮನೆ ಓಪನಿಂಗ್ ಬಂದಾಗ ಜನ ಎಲ್ಲ ಇಷ್ಟಪಟ್ಟಿದ್ದೇನು? ದೇವ್ರ ಮನೆ ಮತ್ತೆ ಇಂಟೀರಿಯರ್ಸ್ ಆಲ್ ಕಲರ್ಸ್, ಇಟ್ ವಾಸ್ ವೆರಿ ಬ್ರೈಟ್ ಕಲರ್ಸ್ ಎಲ್ಲ ಪ್ರತಿಯೊಂದು ರೂಮಲ್ಲಿ ಒಂದೊಂದು ಥೀಮ್ ತರ ಮಾಡಿದಿರಿ. ಸೊ ಇಟ್ ವಾಸ್ ವೆರಿ ಬ್ರೈಟ್. ಎಸ್, ಅದಕ್ಕೆ ಬೆಳಕು ತುಂಬಾನೇ ರಿಫ್ಲೆಕ್ಷನ್ಸ್ ಇದೆ ಅಲ್ವಾ? ಸೊ ಎರಡೇ ವಿಂಡೋ ಇದ್ರೂ ಇಟ್ಸ್ ಲುಕ್ಸ್ ತುಂಬಾ ಬ್ರೈಟ್ ಅನ್ಸುತ್ತೆ. ಬ್ರೈಟ್ ಇದೆ. ಕಲರ್ ಚೂಸ್ ಚೆನ್ನಾಗಿ ಬ್ರೈಟ್ ಕಲರ್ಸ್ ಚೂಸ್ ಮಾಡಿದಿರಿ. ಸೊ ದಟ್ ಲುಕ್ಸ್ ವೆರಿ ಬ್ರೈಟ್ ಇನ್ಸೈಡ್. ಫೈನಲ್ ಆಗಿ ನಾವು ವಿವಾ ಡಿಸೈನ್ ಅವರಿಗೆ ವರ್ಕ್ ಕೊಡಬಹುದಾ? ನೀವ್ ಹೇಳಿ, ನಿಮ್ಮ ಮನಸ್ಸಿನ ಮಾತು. ಇಲ್ಲ, ವಿ ಕ್ಯಾನ್ ಐ ವಿಲ್ ರೆಫರ್ ವಿವಾ ಡಿಸೈನ್ಸ್ ಬಿಕಾಸ್ ಇಟ್ ವಾಸ್ ವೆರಿ ಗುಡ್ ಫ್ರಮ್ ಸ್ಟಾರ್ಟಿಂಗ್ ಟು ದ ಎಂಡ್ ವರೆಗೂ ಯಾವುದೇ ತೊಂದರೆ ಇಲ್ದಿರ ಅವ್ರು ಮುಗಿಸ್ಕೊಟ್ಟಿದ್ದಾರೆ ನಮ್ಗೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಂದು ತಮ್ಸ್ ಕೊಡ್ಬೋದಾ? ಓಕೆ, ಥಮ್ಸ್ ಅಪ್.
ತುಂಬಾ ಚೆನ್ನಾಗಿ ಹೇಳಿದ್ರೆ ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ರಿ, ಮೇಡಮ್ ಮಾತನ್ನು ಕೂಡ ಕೇಳ್ಕೊಂಡ್ ಬಂದ್ರಿ. ಸರ್ ಫೈನಲ್ ಆಗಿ ಬರ್ತಾ ಇರುವಂತದ್ದು ನಿಮ್ಮ ಪ್ಯಾಕೇಜಸ್ಗಳು ಏನ್ ರೇಟ್ ಅಲ್ಲಿ ನಡೀತಾ ಇದೆ ಸ್ವಲ್ಪ ಹೇಳಿ ಸರ್. ಸೊ ಸರ್ ಬೇಸಿಕಲಿ ಎಲ್ಲ ಹೇಳಿದ್ರೆ ನಾವು ಪ್ಯಾಕೇಜ್ ಮೇಲೆ ವರ್ಕ್ ಮಾಡ್ಕೊಳ್ಳೋದು, ಎಲ್ಲ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ವರ್ಕ್ ಮಾಡ್ತೀವಿ. ಸೊ ಕಸ್ಟಮರ್ ಏನು ತಗೊಂತಾರೆ ವಿಡ್ತ್ ಅಂಡ್ ಹೈಟ್ ಕನ್ಸಿಡರ್ ಮಾಡ್ತೀವಿ, ಪ್ಲಸ್ ಯಾವ ಮೆಟೀರಿಯಲ್ ಹೋಗ್ತಾರೆ ಅದನ್ನ ತಗೊಂಡು ನಮ್ಮ ರೇಟ್ಸ್ ರನ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಫ್ರೇಮ್ ಟಾಪ್ ಯೂನಿಟ್ಸ್ ಎಲ್ಲ ನಾವು 750-800 rupees ಸ್ಟಾರ್ಟ್ ಮಾಡ್ತೀವಿ. ಅದೇ ಥರ ಮೆಟಲ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಅವರು ಒಂದು ಲ್ಯಾಮಿನೇಟೆಡ್ ವಾರ್ಡ್ರೋಬ್ ಹೋಗ್ತಾರೆ ಅಂದರೆ 1350-450 ಆ ಥರನೂ ಮಾಡ್ತೀವಿ. ಕಿಚನ್ಸ್ ಎಲ್ಲ ಬಂದಾಗ 1650 per square feet ರನ್ ಆಗುತ್ತೆ. ಅಕ್ರಿಲಿಕ್ ಎಲ್ಲ ಹೋಗ್ತಾರೆ ಅಂದರೆ 1980-2100 ಗಂಟೆನೂ ಮಾಡ್ತೀವಿ. ಸೊ ಈ ಥರ ಈಚ್ ಅಂಡ್ ಎವ್ರಿಥಿಂಗ್ ಒಂದು ಪರ್ ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ ಸರ್ ಅದು ಹೋಗುತ್ತೆ. ಅಂಡ್ ವಾಟ್ ಆರ್ ದ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀರಾ? ವಾರಂಟಿ ಎಲ್ಲ ಏನೇನು ಸಿಗ್ತಾ ಇದೆ ಸರ್? ಬೇಸಿಕಲಿ ಹಾರ್ಡ್ವೇರ್ಸ್ ಬಂದಾಗ ನಾವು ಹೆಟಿಕ್ ಅಂಡ್ ಹ್ಯಾಫ್ಲೈನ್ ಯೂಸ್ ಮಾಡ್ತಾ ಇದ್ದೀವಿ ಸರ್. ಪ್ಲೈಬೋರ್ಡ್ ಬಂದಾಗ ಒಂದು ಸೆಂಚುರಿ ಯೂಸ್ ಮಾಡ್ತಾ ಇದ್ದೀವಿ, ಇನ್ನೊಂದು ನಮ್ಮದೇ ವಿವಾ ಕ್ಲಾಸಿಕ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀವಿ ಸರ್ ಇವಾಗ. ಸೊ ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ ಸರ್. ನಿಮ್ಮ ಕಡೆಯಿಂದ ವಾರಂಟಿ ಎಷ್ಟಿರುತ್ತೆ ಸರ್? 15 years ಕೊಡ್ತಾ ಇದ್ದೀವಿ ಸರ್. 15 years. ಹೌದು. ಮೇಂಟೆನೆನ್ಸ್ ವಾರಂಟಿ ಏನಿರುತ್ತೆ ಸರ್? ಮೇಂಟೆನೆನ್ಸ್ ವಾರಂಟಿ ಅಂತಾನೆಲ್ಲ ಅದು ನಮ್ಮ ಕಡೆಯಿಂದ ಸರ್ವಿಸ್ ಅಂತ ಇರುತ್ತೆ. ಸರ್ವಿಸ್ ವಾರಂಟಿ ನಾವು 1 year ಕೊಡ್ತೀವಿ. ಅಂದ್ರೆ ಇವತ್ತಿನ ದಿನಕ್ಕೆ ಹ್ಯಾಂಡ್ ಓವರ್ ನಾವು ಕೊಡ್ತೀವಿ ಅಂದ್ರೆ ಅಲ್ಲಿಂದ ಅಪ್ ಟು 1 year ಗಂಟ ನಮ್ಮ ಕಡೆ ಸರ್ವಿಸ್ ಇರುತ್ತೆ. ಒಂದು ವರ್ಷ. ಈ ಮನೆ ಇಂಟೀರಿಯರ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್ ಇವ್ರದ್ದು ಒಂದು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಸರ್ ನಾವು ಇದನ್ನ. ಜಸ್ಟ್ ಒನ್ ಮಂತ್. ಹೌದು ಸರ್. ಯಾಕಂದ್ರೆ ಆಲ್ರೆಡಿ ಹೇಳ್ದಂಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಮ್ಮ ಹತ್ರನೇ ಇತ್ತು. ಸೊ ಇವ್ರದ್ದು ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿದಾಗಲೇ ನಾವು ಇಂಟೀರಿಯರ್ದೆಲ್ಲ ಮಾಡಿಕೊಂಡಿದ್ವಿ. ಸೊ ಆಗ್ತಿದ್ದಂಗೆ ನಾವು ಕಸ್ಟಮರ್ ಅಪ್ರೂವಲ್ ಎಲ್ಲ ತಗೊಂಡಿದ್ವಿ. ಜಸ್ಟ್ ಆಲ್ಮೋಸ್ಟ್ ನಮ್ದು ಫ್ಲೋರಿಂಗ್ ಮುಗಿತಿದ್ದಂಗೆ ನಾವು ಫ್ಯಾಕ್ಟ್ರಿ ಕಳಿಸಿ ಆಡ್ಕೊಂಡಿದ್ವಿ. ಸೂಪರ್. ಇವಾಗ ವರ್ಕ್ ಅಂತ ಬಂದಾಗ ತಾವು ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ? ಅಂದ್ರೆ ಬೆಂಗಳೂರು ಮಾತ್ರ ಸೀಮಿತ ಇದ್ದೀರಾ? ಸೊ ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸರ್? ಸರ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲಿ ಮೇಜರ್ ಟೈರ್ ಟು ಟೈರ್ ಸಿಟೀಸ್ ಎಲ್ಲ ನಾವು ಮಾಡ್ತಾ ಇದೀವಿ ಸರ್. ಸೊ ಬೇಸಿಕಲಿ ಇವಾಗ ಮೈಸೂರು ರೋಡ್ ತಗೊಂಡ್ರೆ ಎಂಟರ್ ಸ್ಟ್ರೆಚ್ ಮಾಡ್ತಾ ಇದ್ವಿ. ಬೆಂಗಳೂರಿಂದ ಅಪ್ ಟು ಮೈಸೂರು, ನಂಜನಗೂಡು ಅಂಡ್ ದೆನ್ ಮೊನ್ನೆ ಕೊಳ್ಳೇಗಾಲದಲ್ಲೂ ಮುಗಿಸ್ಕೊಂಡಿದ್ವಿ. ಅಂಡ್ ಕೋಲಾರಲ್ಲಿ ಮುಗಿಸಿದ್ವಿ ಸರ್ ಮೊನ್ನೆ. ಸೊ ಕೋಲಾರಲ್ಲಿ ಮಾಡ್ತಾ ಇದೀವಿ, ದೊಡ್ಡಬಳ್ಳಾಪುರ, ತುಮಕೂರು. ಸೊ ಈ ತರ ಈಚ್ ಅಂಡ್ ಎವ್ರಿ ಇದಲ್ಲಿ ಎಲ್ಲೆಲ್ಲಿ ಕೇಳ್ತಾರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ನಮ್ಮ ಸರ್ವಿಸ್ ನಾವು ಮಾಡ್ಕೊಡ್ತೀವಿ. ಸ್ವಲ್ಪ ದೂರ ಮಾಡಿತ್ತಂದ್ರೆ ಇಲ್ಲಿ ರೀಸೆಂಟ್ ಸರ್? ದೂರ ರೀಸೆಂಟ್ ಅಂದ್ರೆ ಬಿಜಾಪುರ ಸ್ಟಾರ್ಟ್ ಮಾಡಿದೀವಿ, ಧಾರವಾಡ ಒಂದು ಮುಗಿಸಿದ್ವಿ ಸರ್. ಅಂಡ್ ಇನ್ನೂ ದೂರ ಅಂದ್ರೆ ಯಾದಗಿರಿ ಒಂದು ಮುಗಿಸಿದ್ವಿ ಸರ್. ಯಾದಗಿರಿ ಎಲ್ಲ ಮಾಡ್ತಾ ಇದ್ದೀರಾ? ಸೂಪರ್ ಆಗಿ ಹೇಳಿದ್ರೆ ಯಾರಾದ್ರೂ ನಮಗೂ ಇಂಟೀರಿಯರ್ ಮಾಡ್ಕೊಡ್ಬೇಕು ಅಂತಂದಾಗ ಈ ಪೇಮೆಂಟ್ ಸ್ಲ್ಯಾಬ್ಸ್ ಯಾವ ತರ ಇರುತ್ತೆ ಸರ್? ಸರ್ ಆಲ್ರೆಡಿ ನಾವು ಕಸ್ಟಮರ್ಸ್ ಒಂದು 4 to 5 ಸ್ಲ್ಯಾಬ್ಸ್ ಕೊಡ್ತಾ ಇದ್ದೀವಿ. ಅಂದ್ರೆ ಇನಿಷಿಯಲ್ ಆಗ ಅಂತ ಒಂದು ಅವ್ರದೇನು ಟೋಟಲ್ ಬಡ್ಜೆಟ್ ಬರುತ್ತೆ, ಆ ಬಡ್ಜೆಟ್ ನಾವು 10% ತೊಗೊಂತೀವಿ ಸರ್. ಅಂದ್ರೆ ಕಸ್ಟಮರ್ ನಮ್ಗೆ ಆನ್ ಬೋರ್ಡ್ ಆಗಿದ್ದಾರೆ, ನಾವು ಡಿಸೈನ್ ಫೇಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಇರುತ್ತೆ. ಆ 10% ತೊಗೊಂತೀವಿ. ಒನ್ಸ್ ಡಿಸೈನ್ ಎಲ್ಲ ಫೈನಲ್ ಆಗಿ ಅವರು 2D ಆಗ್ತಿದೆ ಕ್ರಾಸ್ ಮೆಷರ್ಮೆಂಟ್ ಮಾಡ್ತೀವಿ. ಸೊ ಕ್ರಾಸ್ ಮೆಷರ್ಮೆಂಟ್ ಮಾಡಕ್ಕೆ ಮುಂಚೆ ಇನ್ನು 10% ಇರುತ್ತೆ, ಅದಾದ್ಮೇಲೆ 35 ತೊಗೊಂತೀವಿ, ಅಂಡ್ ಒಂದು 40% ಇರುತ್ತೆ, ಅಂಡ್ ಲಾಸ್ಟ್ಗೆ 5% ಉಳಿಸ್ಕೊಂಡಿರುತ್ತೆ. ಸೊ ದಟ್ ಅದು ಕಸ್ಟಮರ್ ಕಡೆನೇ ಇರುತ್ತೆ. ಸೊ ಒನ್ಸ್ ನಾವು ಕೆಲಸ ಎಲ್ಲ ಮುಗಿಸಿ ನಮ್ಮ PM ಅವ್ರಿಗೊಂದು ವಾಕ್ಥ್ರೂ ಕೊಟ್ಟು ಅಂಡ್ ಅದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿದ್ಮೇಲೆ ಅದೊಂದು 5% ಕಲೆಕ್ಟ್ ಮಾಡ್ತೀವಿ. ಸೊ ಸ್ಲ್ಯಾಬ್ ಬೈ ಸ್ಲ್ಯಾಬ್ ವರ್ಕ್ ಆಗ್ತಾ ಇದೆ. ಕಸ್ಟಮರ್ಗೂ ಒಂದು ಒಳ್ಳೆ ಟ್ರಸ್ಟ್ ಇರುತ್ತೆ ಸರ್. ಬೇಸಿಕಲಿ ಟ್ರಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಕಸ್ಟಮರ್ಗೂ ಒಂದು ಅವ್ರ ಹತ್ರ ಒಂದು ಹಿಡ್ತಾರೆ ಅಂತ 5% ಕಸ್ಟಮರ್ ಕೊಟ್ಟು. ಸೂಪರ್ ಆಗಿ ಹೇಳಿದ್ರೆ ಈಗ ಬರಬೇಕು ಅಂತಂದ್ರೆ ತಮಗೆ ಆಫೀಸ್ ಎಲ್ಲ ಇದೆ ಸರ್? ಸರ್ ಬ್ಯಾಂಗ್ಳೂರಲ್ಲಿ 2 ಕಡೆ ಆಫೀಸ್. ಒಂದು ಬಂದು ನಮ್ದು ಬ್ಯಾಂಗ್ಳೂರ್ ನಾರ್ತ್ ಕೋಗಿಲಿಗೂ ಬರ್ಬೋದು ಸರ್, ಕೋಗಿಲಿ ಲೇಔಟ್ ಅಲ್ಲಿ ಇದೆ. ಇನ್ನೊಂದು ಬಂದು ಈ ಕಡೆ RR ನಗರದಲ್ಲಿ ಇದೆ. ಸೊ ಕಸ್ಟಮರ್ಸ್ 2 ಕಡೆ ಎಲ್ಲಿ ಬೇಕು ನಾವು ವಿಸಿಟ್ ಮಾಡಬಹುದು. ಕರೆಕ್ಟ್. ಇದು ಒಂದು ಒಳ್ಳೆ ಒಂದು ಆಪ್ಷನ್ ಅಂತ ಹೇಳ್ಬೋದು. ಬೆಂಗಳೂರಿನ 2 ಕಡೆ ಇರೋದ್ರಿಂದ, ನಮ್ಮ ಕಡೆನೂ ಇರೋದ್ರಿಂದ ಕೋಗಿಲೆ, ನೀವು ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ನೆಲಮಂಗಲ, ದಾಸರಹಳ್ಳಿ ಎಲ್ಲಿದ್ರೂ ಕೂಡ ಆರಾಮಾಗಿ ಯಲಹಂಕದಲ್ಲಿರುವಂಥ ಆಫೀಸ್ಗೆ ಹೋಗ್ಬೋದು, ಕೋಗಿಲೆಗೆ ಹೋಗ್ಬೋದು. ಇನ್ನು ಈ ಕಡೆ RR ನಗರ, ಈ ಕಡೆ ನಮ್ಮ ಬನಶಂಕರಿ, ಉಳಿದ ಕಡೆ ಎಲ್ಲ ಇರೋರು ಕೂಡ ಡೆಫಿನೆಟ್ಲಿ RR ನಗರಕ್ಕೆ ಬರ್ಬೋದು. ಇವ್ರದ್ದು ವಿವಾ ಡಿಸೈನ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ. ಒಂದ್ಸತಿ ನೀವು ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದನ್ನು ನಾನು ಇಲ್ಲಿ 100% ರೆಕಮೆಂಡ್ ಮಾಡ್ತೀನಿ ವೀಕ್ಷಕರೇ. ಸೊ ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದರೆ ವಿವಾ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕಂಟೆಂಪ್ರರಿ ಡಿಸೈನು, ಒಂದು ನಮ್ಮ ಟ್ರೆಡಿಷನಲ್ ಡಿಸೈನನ್ನು ಒಂದು ಒಳ್ಳೆ ಪ್ರೈಸಲ್ಲಿ ಎಕ್ಸಿಕ್ಯೂಟ್ ಮಾಡಿ ತೋರಿಸಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.